ಸ್ವಭಾವ ಇಲ್ಲದಿದ್ದರೆ ನಮ್ಮ ಮಾತು ಕಡಿಮೆ ಆಗುವುದು, ನಮ್ಮ ಮಾತುಗಳ ಪ್ರಭಾವ ಅನ್ನೋದನ್ನು ನಾವು ತಿಳ್ಕೊಂಡಿರಬೇಕು ಅಂತ. ಹೀಗಾಗಿ ಕಡಿಮೆ ಅವಧಿಯಲ್ಲಿ ಕೆಲವೊಂದಿಷ್ಟು ತಮ್ಮ ಜೊತೆಯಲ್ಲಿ ವಿಚಾರಗಳನ್ನ ಹಂಚಿಕೊಳ್ಳೋಕ್ಕೆ ಪ್ರಯತ್ನಿಸ್ತೇನೆ. ಮೊದಲನೇದಾಗಿ ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಎಲ್ಲ ಪೂಜ್ಯರ ಪಾದಗಳಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸುತ್ತಾ, ವೇದಿಕೆಯ ಇನ್ನೊಂದು ಹಂತದಲ್ಲಿ ಇಷ್ಟು ಜನರ ಭವಿಷ್ಯವನ್ನು ನಿರ್ಮಾಣ ಮಾಡಿ ಇವತ್ತು ನಿವೃತ್ತಿ ಜೀವನವನ್ನು ಆನಂದದಿಂದ ಕಳೀತಾ ಇರುವಂಥ ಎಲ್ಲ ಗುರುಗಳ ಪದಕ್ಕೂ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂಥ ತಮಗೂ ಕೂಡ ವಂದಿಸುತ್ತಾ ನೇರವಾಗಿ ಮಾತುಗಳನ್ನು ಪ್ರಾರಂಭಿಸ್ತೇನೆ. ಒಂದು ಸ್ವಲ್ಪ ವರ್ಷಗಳ ಹಿಂದೆ ಇಲ್ಲಿ ಅಡ್ಡಾಡ್ತಾ ಇದ್ದೆ ರೋಡಲ್ಲಿ. ಯಾಕಂತಂದ್ರೆ ಆಗ್ಲೇ ಹೇಳಿದ್ರಿ, ಈ ಊರಿನ ಮೊಮ್ಮಗ. ಒಂದಷ್ಟು ಮೌಲ್ಯಗಳನ್ನು ಏನಾದ್ರೂ ನಾನು ಕಲ್ತಿದ್ದೀನಿ, ಇವತ್ತು ಅಳವಡಿಸ್ಕೊಂಡಿದ್ದೀನಿ ಬದುಕಲ್ಲಿ ಅಂತಂದ್ರೆ ಅದಕ್ಕೆ ಒಂದು 3 ಜನರು ನನಗೆ ಪ್ರೇರಣೆ. 3 ಜನರಲ್ಲಿ ಮೊದಲ ಪ್ರೇರಣೆ ಯಾರಾದ್ರೂ ಇದ್ರೆ ಅದು ನಮ್ಮಪ್ಪ. ಯಾಕಂತಂದ್ರೆ ಅವರು ಶಿಕ್ಷಕರಾಗಿದ್ದುಕೊಂಡು ಒಬ್ಬ ವ್ಯಕ್ತಿ ಹೆಂಗೆ ಬದುಕಬೇಕು ಅನ್ನೋದನ್ನ ಹೇಳಿಕೊಟ್ರು. ಎರಡನೇದಾಗಿ ಇನ್ನೊಬ್ಬ ವ್ಯಕ್ತಿಯನ್ನ ನಾನು ನೆನೆಸ್ಕೊಳ್ಳೇಬೇಕು. ಅವ್ರು ಹೆಂಗಿರ್ಬೇಕಂತ ಹೇಳಿಲ್ಲ, ಅವ್ರು ಹೆಂಗಿದ್ದು ತೋರಿಸಿದ್ರು ಅದನ್ನು ನೋಡಿ ನಾನು ಕಲಿಬೇಕು, ಅವ್ರು ನೋಡಿ ಬದುಕಬೇಕು ಅನ್ಕೊಂಡೆ. ಬೇರೆ ಯಾರು ಅಲ್ಲ, ನಮ್ಮೂರಿನಲ್ಲಿ ಗಾಂಧಿ ಅಂತ ಕರೆಸ್ಕೊಂಡಿರುವಂತ, ಆಲ್ಮೇಲೆ ಗಾಂಧಿ ಅಂತ ಕರೆಸ್ಕೊಂಡಿರುವಂತ ಹಂಗರಿಗೆ ಗುಂಡಪ್ಪ ಮುತ್ಯ, ಅದು ನಮ್ಮ ಮುತ್ಯ, ಅವರಿಂದ ಕರೆಸ್ಕೊಂಡೆ. ಇನ್ನೊಬ್ರು ಯಾರಾದ್ರೂ ನಮ್ಮ ಮೌಲ್ಯಗಳನ್ನ ಕಲಿಸಿಕೊಟ್ಟಿದ್ದಾರೆ ಅಂತಂದ್ರೆ, ಶಾಲೆಯಲ್ಲಿ ತಪ್ಪು ಮಾಡಿದಾಗ ಹೊಡೆದು, ಒಳ್ಳೇದು ಮಾಡಿದಾಗ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದಂತ ನನ್ನ ಗುರುವರೇ. ಈ 3 ಜನರು ಬಹುಶಃ ನನ್ನ ಬದುಕಲ್ಲಿ ಬಂದಿದ್ದಿಲ್ಲ ಅಂತಂದ್ರೆ ಇವತ್ತು ನನಗೆ ಈ ಕಾರ್ಯಕ್ರಮಕ್ಕೆ ನೀವು ಕರೆಸ್ತಾನೆ ಇರಲಿಲ್ಲ. ಅವಾಗಿಂದನೂ ಹೇಳ್ತಾ ಇದ್ದೆ, ವಿದ್ವತ್ಪೂರ್ಣ ಮಾತುಗಳು, ಅತ್ಯುತ್ತಮ ವಾಗ್ಮಿ, ಈ ಎಲ್ಲ ಪದಗಳು ನಿಜಕ್ಕೂ ನನಗೆ ಕೆಲವೊಂದು ಭಾರ ಅನ್ಸುತ್ತೆ. ಆದ್ರೆ ಇವತ್ತು ಮಾತ್ರ ಮಾತಾಡೋದು ಕಷ್ಟ ಅನ್ಸುತ್ತೆ. ಯಾಕಂದ್ರೆ ವಿದ್ವತ್ಪೂರ್ಣ ಅನ್ನುವಂತ ಪದವನ್ನ ಬಳಕೆ ಮಾಡ್ತಿದ್ದೀರಿ. ನಾನು ಎಲ್ಲಿ ನಿಂತ್ಕೊಂಡು ಮಾತಾಡಬೇಕಾಗಿದೆ ಅಂದ್ರೆ ವಿಶ್ವವಿದ್ಯಾಲಯದ ಎದುರಿಗೆ ನಿಂತ್ಕೊಂಡು ಮಾತಾಡ್ಬೇಕು. ಯಾಕಂತಂದ್ರೆ ಇಂಥ ವಿಶ್ವವಿದ್ಯಾಲಯಗಳ ಎದುರಿಗೆ ನಿಂತ್ಕೊಂಡು ನಾನು ವಿದ್ವತ್ಪೂರ್ಣ ಭಾಷಣ ಮಾಡೋದಕ್ಕೆ ಸಾಧ್ಯನಾ? ನನಗೆ ತಿಳಿದಂತ ತೊದಲು ನುಡಿಗಳಲ್ಲಿ ನಾನು ಕೆಲವೊಂದಿಷ್ಟು ವಿಚಾರಗಳನ್ನ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಗುರು ಅನ್ನುವಂಥ ಪದವನ್ನು ಬಳಕೆ ಮಾಡಬೇಕು. ಗುರುವಿನ ಮೇಲೆ ಭಕ್ತಿ ಇರಬೇಕು, ಗುರುವಿನ ಕಂಡ್ರೆ ಭಯ ಇರಬೇಕು ಅನ್ನುವಂಥ ಪದ. ಬಟ್ ಸಿದ್ದೇಶ್ವರ ಅಪ್ಪಾಜಿಗಳ ಒಂದು 2-3 ವೇದಿಕೆಗಳಲ್ಲಿ ನನ್ನ ಪುಣ್ಯನೋ ಏನೋ ಗೊತ್ತಿಲ್ಲ, ನನ್ನ ಸಿದ್ದೇಶ್ವರ ಅಪ್ಪಾಜಿ ಮಾತುಗಳನ್ನ ಎಲ್ಲರೂ ಕೇಳಿಸ್ಕೊಂಡಿದೀವಿ. ನನ್ನ 1-2 ಮಾತುಗಳನ್ನು ಸಿದ್ದೇಶ್ವರ ಅಪ್ಪಾಜಿ ಅವರು ಕೇಳಿಸ್ಕೊಂಡ್ರು. ಅವತ್ತು ಆ ಸಂದರ್ಭದಲ್ಲಿ ಅವರು ಹೇಳಿದಂತ ಒಂದು ಮಾತು ಇವತ್ತಿಗೂ ಕೂಡ ನನಗೆ ಕಿವಿಯಲ್ಲಿ ಗುರಿಗೊಡ್ದಂಗಾಗುತ್ತೆ. ಗುರುವಿನ ಮೇಲೆ ಭಯ ಇರಬೇಕು ಅನ್ನುವಂತ, ಗುರುವಿನ ಮೇಲೆ ಭಕ್ತಿ ಇರಬೇಕು ಅನ್ನುವಂಥ ಪದವನ್ನ ಸಿದ್ದೇಶ್ವರ ಅಪ್ಪಾಜಿ ಅವರು ಹೋಗ್ತಿದ್ರು. ಯಾರು ಹೇಳಿದ್ರು ಅಂತ ಕೇಳಿದ್ರು. ಗುರುವಿನ ಮೇಲೆ ಭಯ ಇರಬೇಕು, ಗುರುವಿನ ಮೇಲೆ ಭಕ್ತಿ ಇರಬೇಕು ಅಂತ ಯಾರು ಹೇಳಿದ್ರು ನಿಮಗೆ ಅಂತ ಕೇಳಿದ್ರು. ಯಾರು ಹೇಳಿದ್ದು ಅಂತ ಕೇಳಿದ್ರು ಅಂದಾಗ ನಮಗೂ ಅರ್ಥ ಆಗ್ಲಿಲ್ಲ. ಕೊನೆಗೆ ಅವ್ರು ಹೇಳ್ತಾರೆ, ಗುರುವಿನ ಮೇಲೆ ಭಯ ಇರ್ಬೇಕಂತಲ್ಲ, ಗುರುವಿನ ಮೇಲೆ ಭಕ್ತಿ ಇರ್ಬೇಕಂತಲ್ಲ, ಯಾರನ್ನ ಕಂಡ್ರೆ ನಿಮ್ಮ ಮನಸ್ಸೊಳಗ ಭಕ್ತಿ ಮೂಡ್ತೈತೋ ಅಂತವರನ್ನೇ ನಿಮ್ಮ ಗುರುವನ್ನಾಗಿ ಸ್ವೀಕಾರ ಮಾಡ್ಕೊಂಡ್ರೆ ಮಾತ್ರ ಅವನ ಗುರುವಾಗಿರೋದಕ್ಕೆ ಸಾಧ್ಯ ಅಂತ. ಇವತ್ತು ಇಷ್ಟು ಜನಗಳ ಕುರಿತಾಗಿ ನೀವೆಲ್ಲ ಅಭಿಮಾನದಿಂದ ಹೇಳ್ಕೊಳ್ತಾ ಇರ್ಬೇಕಾದಂತ ಟೈಮಲ್ಲಿ, ಇಷ್ಟು ಜನಗಳ ಕುರಿತಾಗಿ ನೀವು ಸನ್ಮಾನಿಸುವಂತ ಸಂದರ್ಭದಲ್ಲಿ ಅವರ ಮುಖದಲ್ಲಿ ಬರುವಂತ ಆ ಕೃತಜ್ಞತಾ ಭಾವವನ್ನ ನೋಡಿದಾಗ ನಿಜವಾಗ್ಲೂ ಸಿದ್ದೇಶ್ವರ ಅಪ್ಪಾಜಿ ಹೇಳಿದ್ರಲ್ಲ, ಯಾರನ್ನ ಕಂಡ್ರೆ ನಿಜವಾಗ್ಲೂ ಭಕ್ತಿ ಬರುತ್ತೆ ಅವರೇ ಗುರುವಾಗಬೇಕು ಅಂತ. ಇವರನ್ನ ಕಂಡಾಗ ನಿಜವಾಗ್ಲೂ ಭಕ್ತಿ ಬರುತ್ತೆ, ಅದಕ್ಕೆ ಇವರು ಗುರುವಾಗಿದ್ದಾರೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಾನೊಬ್ಬ ಎಕ್ಸಲೆಂಟ್ ಕಾಲೇಜಿನ ಪ್ರಾಚಾರ್ಯರಾಗಿ ಇವತ್ತೇನು ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾ ಇದ್ದೀನಲ್ಲ, ನನಗೆ ಕೆಲವೊಂದಿಷ್ಟು ಚಾಲೆಂಜ್ ಆಗ್ತಾ ಇದೆ. ಇಲ್ಲಿ ಏನ್ ಮಾತಾಡ್ಬೇಕು ಅನ್ನೋಂಥ ಸಮಸ್ಯೆ ನನಗೆ ಬಂದಿತ್ತು. ಇವ್ರು ಕಲಿಸಿದಂತ ಕಲಿಕೆಗೂ ಇವತ್ತು ನಾವು ಕಲಿಸ್ತಾ ಇರುವಂತ ಕಲಿಕೆಗೂ ಬಹಳಷ್ಟು ವ್ಯತ್ಯಾಸ ಇದೆ. ಅವತ್ತು ಅವ್ರು ನಮ್ಮ ನೈತಿಕ ಮೌಲ್ಯಗಳನ್ನ ಕಟ್ಟಿಕೊಟ್ರು. ನಾವು ತಪ್ಪು ಮಾಡಿದಾಗ ಹೊಡೆದ್ರು, ತಪ್ಪು ಮಾಡಿದಾಗ ಬೈದ್ರು. ಇನ್ನು ಕೆಲವೊಂದಿಷ್ಟು ಶಿಕ್ಷಕರು ಎಷ್ಟು ಸಿಟ್ಟಿತ್ತು ಅಂತಂದ್ರೆ ಹಾಕಿ ಒದ್ದು ಬಿಡ್ತಿದ್ರು. ಆದ್ರೆ ಯಾವೊಬ್ಬ ಪಾಲಕನು ಬಂದು ಕೇಳಲಿಲ್ಲ, ಯಾಕೆ ಒದ್ರಿ ಅಂತ ಹೇಳಿ. ನಿಮ್ಗೆ ಯಾವುದೋ ಪುಸ್ತಕ ಓದ್ತಿರ್ಬೇಕಾದಂತ ಟೈಮಲ್ಲಿ 1-2 ಸಾಲುಗಳು ಬರೆದಿದ್ರು. ನನಗೆ ಸತ್ಯ ಅನ್ನಿಸ್ತು. ವಿದ್ಯೆ ಬಂತು, ವಿನಯ ಹೋಯ್ತು. ಇವತ್ತು ವಿದ್ಯೆ ಬಂತು, ವಿನಯ ಹೋಯ್ತು, ಬುದ್ಧಿ ಬಂತು, ಶ್ರದ್ಧೆ ಹೋಯ್ತು. ಸಮೃದ್ಧಿ ಬಂತು, ಸಂಸ್ಕೃತಿ ಹೋಯ್ತು. ದೀರ್ಘಾಯುಷ್ಯ ಬಂತು, ಜೀವನ ಸ್ವಾರಸ್ಯ ಹೋಯ್ತು. ವಿಜ್ಞಾನ ಬಂತು, ಸಮಾಧಾನ ಹೋಯ್ತು. ಮಾತು ಬಂತು, ಪ್ರೀತಿ ಹೋಯ್ತು. ಮನುಷ್ಯ ಬಂದ, ದೇವರುಗಳೇ ಓಡೋದು. ಯಾಕೆ ಹಿಂಗಾಯ್ತು?
ಯಾಕೆ ಹಿಂಗಾಯ್ತು ಅಂತಂದ್ರೆ ಮೌಲ್ಯ ಕಲಿಸಿಕೊಡಬೇಕಾದಂತ ಶಿಕ್ಷಕರು ಇವತ್ತಿಂದ್ರೆ ಮೌಲ್ಯ ಕಲಿಸಿಕೊಡೋ ಪರಿಸ್ಥಿತಿ ಒಳಗಿಲ್ಲ. ಕಾರಣ ಏನು ಅಂತಂದ್ರೆ ಇಲ್ಲಿ ಎಷ್ಟೋ ಜನ ಶಿಕ್ಷಕರಿದ್ರೆ ದಯವಿಟ್ಟು ಅದನ್ನ ಅನ್ಯತಾ ಭಾವಿಸಕ್ ಹೋಗ್ಬೇಡಿ ನನ್ನ ಮಾತುಗಳನ್ನ. ಯಾಕಂದ್ರೆ ನಾನು ಒಬ್ಬ ಶಿಕ್ಷಕನಾಗಿನೇ ಮಾತಾಡ್ತಾ ಇರೋದು. ರಿಸಲ್ಟ್ ಓರಿಯೆಂಟೆಡ್ ಆಗಿ ಥಿಂಕ್ ಮಾಡ್ತಾ ಇದ್ದೀವಿ. ನಮ್ಮ ಮಕ್ಕಳನ್ನ SSLC ಔಟ್ ಆಫ್ ಡಿಸ್ಟಿಂಕ್ಷನ್ ತರಿಸಬೇಕಂತ ಅಷ್ಟೇ ನಮಗೆ ಗೌರ್ಮೆಂಟ್ ಟಾರ್ಗೆಟ್ ಕೊಡ್ತಾ ಇದೆ ಹೊರತು ನಮ್ಮ ಮಕ್ಕಳು ಒಂದ್ ವೇಳೆ ಫೇಲ್ ಆದ್ರೆ ಹೊರಗಡೆ ಹೋಗಿ ಹೆಂಗ್ ಬದುಕಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇಲ್ಲ. ಆದ್ರೆ ಇವತ್ತಿನ ದಿನ ಇವ್ರು ಹೇಳಿಕೊಟ್ಟಿದ್ದು ಹೆಂಗಿದೆ ಅಂದ್ರೆ ನಮ್ಮಲ್ಲಿ ಅವ್ರು ಕಲಿಸ್ಕೊಟ್ಟವ್ರು ಎಲ್ಲರೂ ಇವತ್ತು ನೌಕರದಾರ ಆಗಿಲ್ಲ, ಆದ್ರೂ ಕೂಡ ಎಲ್ಲರಿಗಿಂತ ಚೆನ್ನಾಗಿ ಜೀವನ ಮಾಡ್ಲಿಕ್ಕೊಟ್ಟಿದ್ದಾರೆ. ಕಾರಣ ಏನಂತ ಜೀವನ ಹ್ಯಾಂಗ್ ಮಾಡೋದನ್ನ ಕಲಿಸ್ಕೊಟ್ಟು ಅವತ್ತಿನ ಶಿಕ್ಷಕರು ಜೀವನ ಹ್ಯಾಂಗ್ ಮಾಡೋದನ್ನ ಕಲಿಸ್ಕೊಡ್ತಾ ಇದ್ರು. ಇವತ್ತು ನಾವುಗಳೇನು ಕಲಿಸ್ಕೊಡ್ತೀವಿ, ಮಾರ್ಕ್ಸ್ ಹ್ಯಾಂಗ್ ತೆಗಿಬೇಕು ಅನ್ನೋದನ್ನ ಹೇಳ್ಕೊಡಾಗ ಒಬ್ಬ ವ್ಯಕ್ತಿ ಬಗ್ಗೆ ನಾನು ನಿಮ್ಗೆ ಹೇಳಬೇಕು. ಕಾರ್ತಿಕ್ ರಾಜಾರಾಮ್ ಅಂತ ಹೇಳ್ಬಿಟ್ಟು, ಕಾರ್ತಿಕ್ ರಾಜಾರಾಮ್ ಅಂತೇಳಿ ಆ ಹುಡುಗ ಜೀವನದಲ್ಲಿ ಒಂದು ಫೇಲೇ ಇಲ್ಲ, ಒಂದು ಫೇಲ್. IIT ಮುಗಿಸ್ಕೊಂಡ ಅಮೆರಿಕ ದೇಶಕ್ಕೆ ಹೋದ. ಅಮೆರಿಕ ದೇಶದಲ್ಲಿ ದೊಡ್ಡ ಕಂಪನಿಯಲ್ಲಿ ಜಾಯ್ನ್ ಆದ. ಅದಾದ ನಂತರ ಸೇರ್ ಇನ್ವೆಸ್ಟ್ಮೆಂಟ್ ಮಾಡಕ್ ಶುರು ಮಾಡ್ದ. ಸಿಕ್ಕಾಪಟ್ಟೆ ದುಡ್ಡು ಮಾಡ್ದ. ಅಮೆರಿಕ ಮ್ಯಾಗಝಿನ್ಗಳಷ್ಟೇ ಅಲ್ಲ, ಇಂಡಿಯನ್ ಮ್ಯಾಗಝಿನ್ಗಳು ಕೂಡ ಹೆಂಗ್ ಬರ್ಲಿಕ್ಕತ್ರು ಅಂತಂದ್ರೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಬಿಲಿಯನಿಯರ್ ಆಗಿರುವಂತ ಕಾರ್ತಿಕ್ ರಾಜಾರಾಮ್ ಅಂತ ಬರ್ಲಿಕ್ಕೆ ಶುರು ಮಾಡಿದ್ರು. ಎಷ್ಟೋ ಜನ ಪಾಲಕರು ತಮ್ಮ ಮಕ್ಕಳಿಗೆ ಹೇಳಕತ್ರು, ಆದ್ರೆ ಕಾರ್ತಿಕ್ ರಾಜಾರಾಮ್ ನಮ್ಗೆ ಆಗೋ ನೀನು ಅಂತ ಹೇಳ್ಬಿಟ್ಟು. ಆದ್ರೆ ಸಡನ್ ಆಗಿ ಅಮೆರಿಕದೊಳಗೆ ಏನಪ್ಪಾ ಅಂತಾರೆ ಕ್ಲಾಶ್ ಆಯ್ತು. ಕ್ಲಾಶ್ ಆದ ತಕ್ಷಣ ಅಲ್ಲಿರುವಂತ ಶೇರ್ ಮಾರ್ಕೆಟ್ ಎಲ್ಲ ಡಬ್ಬೆತ್ತು. ಇವನು ಹಾಕಿರುವಂತ ಕಂಪನಿ ಮುಳುಗೋಗ್ಬೇಕು ಬಂತು. ಸೀದಾ ಅವನು ಬಂದ, ಮನೆಗೆ ಬಂದ, ತಲೆ ಕೆಟ್ಟೋಗಿತ್ತು. ಬಂದಿದ್ದ ತಕ್ಷಣ ಏನು ಮಾಡ್ಲಿಲ್ಲ, ಅಲ್ಲಿರುವಂತ ರಿವಾಲ್ವರ್ ನ ತಗೊಂಡ ಅವ್ರ ಅತ್ತೆನ ಹೊಡೆದ, ಅವರ ಹೆಂಡತಿನ ಹೊಡೆದ, ಅಮ್ಮನ ಹೊಡೆದ, ಕೊನೆಗೆ ತಾನು ಹೊಡೆದ. ಇಷ್ಟು ಜನರನ್ನ ಹೊಡ್ಕೊಂಡು ಸತ್ತೋದ. ಯಾಕೆ ಹಿಂಗಾಯ್ತು ಅನ್ನೋಂತ ಪ್ರಶ್ನೆ ಬಂದಾಗ ಏನು ಅಂತಂದ್ರೆ ಅವನಿಗೆ ಒಂದು ಸೋಲನ್ನ ಸಹಿಸಿಕೊಳ್ಳಕ್ ಆಗದೆ ಇರುವಂತ ಮಟ್ಟದಲ್ಲಿ ಅವನಿಗೆ ಬರೀ ಗೆಲುವಿನ ರುಚಿನ ತೋರಿಸ್ತಾ ಹೋದ್ರು. ಆದ್ರೆ ಇವತ್ತು ನೀವು ಕಲಿಸಿಕೊಟ್ಟಿರುವಂತ ಈ ವೇದಿಕೆ ಮೇಲಿರುವಂತ ಶಿಕ್ಷಕರು ಕಲಿಸಿಕೊಟ್ಟಿರುವಂತ ಮೌಲ್ಯ ಹೆಂಗಿದೆ ಅಂತಂದ್ರೆ ಜೀವನದೊಳಗ ಸೋಲು ಬಂದ್ರೂ ಕೂಡ ಏನಪ್ಪಾ ಅಂದ್ರೆ ಸಮಾನ ಮನಸ್ಕರಾಗಿ ಸ್ವೀಕಾರ ಮಾಡಬೇಕು. ಯಾಕಂತಂದ್ರೆ ಸೋಲೆ ಗೆಲುವಿನ ಸೋಪಾನ, ಗೆದ್ರೆ ಮಾತ್ರ ಮುಂದೆ ಜೀವನ ಅನ್ನೋದನ್ನ ಹೇಳಿಕೊಟ್ಟಿರೋದ್ರಿಂದಾಗಿ ನಾವು ಬದುಕಾಕ ಶುರು ಮಾಡಿದ್ದೀವಿ. ನಾನು ಬಾಳ ಸತಿ ಅನ್ಕೊಂತೀನಿ, ಈ IIT NIT ನೀಟ್ JEE ಇವೆಲ್ಲ ಮುಗಿಸ್ಕೊಂಡು ದೊಡ್ಡ ದೊಡ್ಡ ಡಾಕ್ಟರ್ ಆದ, ಇಂಜಿನಿಯರ್ ಆದ ಅಂತ ಇರ್ತಾರಲ್ಲ, ಅಮೆರಿಕ ದೇಶದೊಳಗೆ ಹೋಗ್ಬಿಟ್ಟು ಕೆಲಸ ಮಾಡ್ತಿದ್ದಾನೆ, ಕೋಟಿಗಟ್ಟಲೆ ದುಡ್ಡು ಮಾಡ್ತಿದ್ದಾನೆ. ಇವರೆಲ್ಲರಿಗಿಂತ ನಮ್ಮ ಮನೆಯೊಳಗೆ ಕೆಲಸ ಮಾಡಕ್ಕೆ ಭಾರಿ ಅನಿಸ್ಬಿಡ್ತಾಳ. ನಮ್ಮ ಮನೆಯೊಳಗೆ ಕಸ ಮುಸ್ರಿ ಮಾಡಕ್ ಬರ್ತಾಳಲ್ಲ, ಆ ಎಮ್ಮನೆ ಭಾರಿ ಅನಿಸ್ಬಿಡ್ತಾಳ. ಯಾಕಂತಂದ್ರೆ ಅಮೆರಿಕ ದೇಶದೊಳಗೆ ಒಂದು ಕ್ಲಾಶ್ ಆಗ್ತೈತೆ ಅಂತಂದ್ರೆ ಒಬ್ಬನ ಕಂಪನಿಯಿಂದ ಹೊರಗೆ ಹಾಕಿದ್ರೆ ಇನ್ನೊಬ್ಬನ ವಿಚಾರ ಮಾಡ್ತಾನೆ, ಇವನನ್ನ ಕಂಪನಿಯಿಂದ ಹೊರಗೆ ಹಾಕಿದ್ದಾರೆ, ನಾಳೆ ನನ್ನನ್ನು ಕೂಡ ಕಂಪನಿಯಿಂದ ಹೊರಗೆ ಹಾಕ್ತಾರೆ, ಹೆಂಗ್ ಮಾಡ್ಲಿ? ಒಂದ್ ವೇಳೆ ಈ ಕಂಪನಿಯವ್ರು ನನ್ನನ್ನು ತೋಳಿಲ್ಲ ಅಂದ್ರೆ ಹೆಂಗ್ ಮಾಡ್ಲಿ? ನೇಣ ಹಾಕೊಂಡ್ ಸಾಯ್ತಾ. ಅದನ್ನ ನಮ್ಮ ಮನೆಯೊಳಗೆ ಕೆಲಸ ಮಾಡ್ಲಿಕ್ಕೆ ಬಂದ ಹೆಣ್ಮಗಳಿಗೆ ನಾಳೆಯಿಂದ ನಮ್ಮ ಮನೆಗೆ ಬರಬೇಡನೆ ಅಂತ ಹೇಳಿದ್ರೆ ಅಂತ ನಿಂದೇನ ನಿಂದೊಂದೇ ದೊಡ್ಡ ಮನಿ, ಎಂತ ರಗಡ ಮನಿ ಆಯ್ತು, ಈ ಮನೆಯಲ್ಲಿ ಅಂದ್ರೆ ಮತ್ತೊಂದು ಮನೆಯೊಳಗೆ ಬದುಕ್ತೀನಿ. ಈ ಕಾನ್ಫಿಡೆನ್ಸ್ ಎಲ್ಲಿಂದ ಬಂತು? ಕಲಿತಿದ್ದೆ ಏಳನೇ ಕಲ್ತು ಕೂಡ ಇಂಥ ಕಾನ್ಫಿಡೆನ್ಸ್ ಎಲ್ಲಿಂದ ಬಂತು ಅಂತಂದ್ರೆ ಆ ಕಲಿಕೆಯಲ್ಲಿರುವಂತ ಮೌಲ್ಯ ಹೆಂಗಿತ್ತು, ಅಂತ ಶಿಕ್ಷಣದ ಮೌಲ್ಯ ಹೆಂಗಿತ್ತು, ಅದನ್ನ ಅವ್ರು ಕಟ್ಟಿಕೊಟ್ಟಿದ್ದಾರೆ ಅಂತ ಇವತ್ತಿನ ದಿನ ನಾವೆಲ್ಲರೂ ಒಂದಿಷ್ಟು ಚೆನ್ನಾಗಿ ಬದುಕ್ತಾ ಇದ್ದೀವಿ. ಈಗ ನಮ್ಮ ಪೀಳಿಗೆ ಹಂಗಾಗಲ್ಲ. ಇವನ್ ನನ್ನ ಮಗನ್ನೇ ಹಿಡ್ಕೊಂಡು ಹೇಳ್ತಾ ಇದ್ದೇನೆ, ನನ್ನ ಮಗನಿಗೆ ಏನಾದ್ರೂ ಟೀಚರ್ ಹೊಡೆದಿದ್ದಾರೆ ಅಂದ್ರೆ ಮನೆ ಬಂದು ಕಂಪ್ಲೇಂಟ್ ಮಾಡ್ತಾನೆ, ನನಗೆ ಹೊಡೆದಾರ, ನಾಳೆ ಬಂದು ಹೇಳ್ಬಾ ಟೀಚರಿಗೆ, ಇವತ್ತು ಹೊಡೆದಾರ ನನಗೆ ನಾಳೆ ಬಂದು ಹೇಳ್ಬಾ. ನನಗೆ 7ನೇ ಇದ್ದಾಗ 10 ಸರ್ ಅಂತ ನನ್ಗೆ ಹೆಡ್ ಮಾಸ್ಟರ್ ಇದ್ರು, ಅವ್ರು ಕಿವಿ ಹೊಡೆದಿದ್ರು. ಒಂದು ವಾರ ಕಿವಿ ಕೇಳಿಲ್ಲ ನನಗೆ. ನಮ್ಮಪ್ಪ ವಾಪಸ್ ಒಂದಿನ ಹೋಗ್ತೀರಿ ಸರಿ ಕೇಳಿಲ್ಲ, ಯಾಕೆ ಹೊಡೆದ್ರಿ ನಮ್ಮ ಮಗನಿಗೆ ಕಿವಿನೇ ಕೇಳಲಾಗದಂತೆ ಕೇಳಿಲ್ಲ. ಯಾಕಪ್ಪ ಅಂದ್ರೆ ಅವ್ರು ಅಂದೇ ಹೇಳ್ತಿದ್ರು, ಸುಮ್ನೆ ಯಾರು ಹೊಡೆಯಲ್ಲಪ್ಪ, ನೀ ಏನ್ರಿ ಮಾಡಿರ್ಬೇಕು, ಅದ್ರ ಸಂಬಂಧ ಹೊಡೆದಿರ್ತಾನಂತ ಹೇಳ್ತಾರೆ. ಅಂತದ್ದನ್ನ ಕಲಿಸಿಕೊಟ್ಟಾಗ ಮಕ್ಕಳು ಪರಿವರ್ತನೆ ಆಗ್ತಿದ್ರು. ಆದ್ರೆ ಇವತ್ತು ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದ್ರೆ ಇಷ್ಟು ಸಂಕಟ ಆಗತ್ತೆ. ಶಾಲೆಗಳಿಗೆ ಹೋಗ್ತೀವಿ, ಶಾಲೆಗಳಲ್ಲಿ ಫಸ್ಟಿಗೆ ಬೋರ್ಡ್ ಹಾಕಿರ್ತಾರೆ, ಏನಂತ? ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಹಾಕಿರ್ತಾರೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಮಾಡಲು ಅಂತ ಹೇಳ್ತಾ ಜಾತ್ಯತೀತ ಅನ್ನುವಂಥ ಭಾವನೆಯನ್ನ ಬೆಳೆಸಲು ಅಂತೇಳಿ ಎಲ್ಲವನ್ನು, ಮತ್ತು ನವೆಂಬರ್ 26 ಬಂದ್ರೆ ಅದೇ ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಹಿಡಿದು ನಾವು ನಮ್ಮ ಮಕ್ಕಳಿಗೆ ಈಗ ಕೈ ಮುಂದೆ ಮಾಡಿ ಪ್ರತಿಯೊಬ್ಬರಿಗೆ ಏನ್ ಹೇಳ್ತೀವಪ್ಪ ಅಂದ್ರೆ ಜಾತ್ಯತೀತ ನಾವೆಲ್ಲರೂ ಒಂದೇ ಅಂತ ಹೇಳಕ್ ಶುರು ಮಾಡ್ತೀವಿ. ಅದರ ನಂತರದಲ್ಲಿ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಯೂನಿಫಾರ್ಮಿಟಿ ಮೇಂಟೈನ್ ಮಾಡ್ತೀವಿ. ಯಾಕಂದ್ರೆ ನಮ್ಗೆ ಯಾವ್ದು ಜಾತಿ ಇಲ್ಲ, ನಮ್ಗೆ ಯಾವ್ದು ಧರ್ಮ ಇಲ್ಲ, ನಾವು ಕೇವಲ ವಿದ್ಯಾರ್ಥಿಗಳು ಅಂತ ಹೇಳ್ಬಿಟ್ಟು ಎಲ್ಲರಲ್ಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ಅಂತ ಮಕ್ಕಳಿಗೆ ಹೇಳ್ತೀವಿ. ಇಷ್ಟೆಲ್ಲ ಕಲಿಸಿದಂತ ಶಿಕ್ಷಕರನ್ನ ಮಾರನೇ ದಿನ ಸರ್ಕಾರ ಏನ್ ಮಾಡ್ತೈತಿ ಅಂದ್ರೆ ಜಾತಿ ಗಣತಿ ಮಾಡಕ್ ಹೊರ ಕಳಿಸ್ಬೇಕು. ಶಾಲೆ ಒಳಗಡೆ ಜಾತಿ ಇಲ್ಲ, ಧರ್ಮ ಇಲ್ಲ ಅಂತ ಹೇಳಿದಂತ ಶಿಕ್ಷಕ ಹೊರಗಡೆ ಹೋಗಿ ಆ ಮಕ್ಕಳ ತಂದೆ ತಾಯಿಗೆ ನಿನ್ ಯಾವ ಜಾತಿ ಅಂತ ಕೇಳಕ್ ಶುರು ಮಾಡಿದಾಗ ಮಕ್ಕಳನ್ನ ಮರ್ಯಾದೆ ಕೊಡ್ತಾರ? ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇಲ್ಲಿ ಸಮಸ್ಯೆ ಆಗ್ತಿರೋದು ಎಲ್ಲಿಂದ ಅಂತಂದ್ರೆ ಒಂದು ಕಡೆಯಿಂದ ಮೌಲ್ಯ ಇಲ್ಲದೆ ಇರುವಂತ ಶಿಕ್ಷಣದ ಜೊತೆಯಲ್ಲಿ ಶಿಕ್ಷಕರನ್ನ ಯಾವ್ದಕ್ಕೂ ಬಳಸ್ಕೋಬೇಕು, ಯಾವ್ದಕ್ಕೂ ಬಳಸ್ಕೋಬಾರ್ದು ಅನ್ನೋದನ್ನ ವ್ಯವಜ್ಞಾನ ಇಲ್ಲದೆ ಇರುವಂತ ಸರ್ಕಾರಗಳಿಂದಲೂ ಕೂಡ ಇವತ್ತು ಸಮಸ್ಯೆ ಆಗ್ತಾ ಇದೆ.
ಮಕ್ಕಳಿಗೆ ಪಾಠ ಬೋಧನೆ ಮಾಡೋದಕ್ಕಿಂತ ಹೆಚ್ಚಾಗಿ ಸರ್ಕಾರಿ ಶಾಲೆ ಶಿಕ್ಷಕರ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತಂದ್ರೆ ಬರೀ ಮಾಹಿತಿ ಕೊಡೋದ್ರೊಳಗ ಬರೀ ಏನಪ್ಪಾ ಅಂದ್ರೆ ಹೋಗಿ ಜನಗಣತಿ ಮಾಡಿದೆ, ಜಾತಿ ಗಣತಿ ಮಾಡಿದೆ, ಇದರೊಳಗೆ ಟೈಮ್ ತೆಗಿಬೇಕಾಗಿದೆ. ಮಕ್ಕಳಿಗೆ ಎಲ್ಲಿಂದ ಕಲಿಸ್ಕೊಡ್ಬೇಕು? ಎಷ್ಟೋ ಜನ ಶಿಕ್ಷಕರು, ಸರ್ ನೀವು ಪತ್ರಕರ್ತರಲ್ರಿ ಸರ್, ನೀವು ಆರ್ಟಿಕಲ್ ಬರೀತಿರಲ್ಲ, ನಮ್ದೊಂದು ಆರ್ಟಿಕಲ್ ಬರೀರಿ, ನಮ್ಮ ಸಮಸ್ಯೆ ಬಗ್ಗೆ ಆರ್ಟಿಕಲ್ ಬರೀರಿ ಅಂತ ಹೇಳಿ. ನಿಮ್ ಸಮಸ್ಯೆ ಬಗ್ಗೆ ಆರ್ಟಿಕಲ್ ಬರೀ ಅವಶ್ಯಕತೆನೇ ಇಲ್ರಿ ಅಂತೀನಿ ನಾನು. ಯಾಕಂದ್ರೆ ನಿಮ್ ಸಮಸ್ಯೆ ಏನಂತ ಸರ್ಕಾರಕ್ಕೂ ಗೊತ್ತೈತಿ, ಆದ್ರೆ ಸರ್ಕಾರ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನೆಕ್ಸ್ಟ್ ಬರ್ತೈತಿ ಸರ್ ಇದು. ಮತ್ತೀಗೇನಪ್ಪ ಅಂದ್ರೆ ಜನಗಣತಿ ಶುರು ಆತೈತಿ. ಜನಗಣತಿ ಒಳಗೆ ಮತ್ತೇನಪ್ಪ ಅಂದ್ರೆ ಸರ್ಕಾರಿ ಶಾಲೆ ಶಿಕ್ಷಕರು ಬೆಗ್ಲಿಗೆ ಒಂದು ಬ್ಯಾಗ್ ಹಾಕೊಂಡು ಹೊಂಟು ಮಾಡ್ಬೇಕು. ಯಾಕೆ ಹಿಂಗಾಗ್ತಾ ಇದೆ? ಹೀಗಾಗಿ ಶಾಲಾ ಕಾಲೇಜು ವ್ಯವಸ್ಥೆಗಳಲ್ಲಿ ಒಂದಷ್ಟು ಪರಿವರ್ತನೆ ಬರದೆ ಹೋದ್ರೆ ಬಹುಶಃ ಇದೇ ನೀವು ಮಾಡ್ತಾ ಇದ್ರಲ್ಲ ಇಂಥ ಕಾರ್ಯಕ್ರಮಗಳು ನಿಮಗೂ ಮಾತ್ರ ಆಗತ್ತೆ ಹೊರತು ನಮ್ಮ ಒಂದಷ್ಟು ಪೀಳಿಗೆ ಅದರ ನಂತರದಲ್ಲಿ ನನ್ನ ಮಕ್ಕಳೇನು ಬರ್ತಾರಲ್ಲ, ಇವ್ರು ಯಾರು ಏನು ಮಾಡಕ್ ಸಾಧ್ಯ, ಇವರಿಂದ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಶಿಕ್ಷಕರಿಗೆ ಗೌರವ ಕೊಡಬೇಕು ಅನ್ನೋಂಥದ್ದು ನಮ್ಮ ಮಕ್ಕಳ ಮನಸ್ಸಲ್ಲಿ ಬರ್ತಾ ಇಲ್ಲ. ಆಗ್ಲೇ ಮಾತಾಡ್ತಾ ಪೂಜ್ಯರನ್ನು ಮಾತು ಹೇಳಿದ್ರು, ಏನಾಗಿದೆ ವೃದ್ಧಾಶ್ರಮದ ಬಗ್ಗೆ ಹೇಳಕತ್ತಿದ್ರು. ನನಗೆ ಒಂಡ್ರ ಅನ್ಸುತ್ತೆ ವೃದ್ಧಾಶ್ರಮ. ಯಾಕಂದ್ರೆ ಮನೆಯಲ್ಲಿ ಸರಿಯಾದಂತ ಒಂದು ಮೌಲ್ಯವನ್ನ ಕಲಿಸ್ಕೊಟ್ರೆ ವೃದ್ಧಾಶ್ರಮ ಹುಟ್ಕೊಳಕ್ ಸಾಧ್ಯನೇ ಇಲ್ಲ. ಮನೆಯಲ್ಲಿ ಸರಿಯಾದ ಮೌಲ್ಯ ಕಲಿಸ್ಕೊಡ್ಬೇಕು ಅಂತಂದ್ರೆ ಅವರಿಗೆ ಮೌಲ್ಯ ಎಲ್ಲಿಂದ ಸಿಗಬೇಕು ಅಂತ ಶಾಲೆಯಲ್ಲಿ ಮೌಲ್ಯ ಸಿಗಬೇಕಾಗಿತ್ತು. ಶಾಲೆಯಲ್ಲಿ ಮೌಲ್ಯ ಸಿಕ್ಕರೆ ಮನೆಯಲ್ಲಿ ಮೌಲ್ಯ ಬರ್ತೈತಿ, ಮನೆಯಲ್ಲಿ ಮೌಲ್ಯ ಬಂದ್ರೆ ಮಕ್ಕಳಲ್ಲಿ ಮೌಲ್ಯ ಬರ್ತೈತಿ, ಮಕ್ಕಳಲ್ಲಿ ಮೌಲ್ಯ ಬಂತಂದ್ರೆ ಇಡೀ ಸಮಾಜಕ್ಕೂ ಕೂಡ ಏನಾಗಿರ್ತೈತಿ ಅಂದ್ರೆ ಮೌಲ್ಯಯುಕ್ತ ಸಮಾಜ ಆಗ್ತೈತಿ. ಆದ್ರೆ ಇವತ್ತು ಮೌಲ್ಯಯುಕ್ತ ಸಮಾಜ ಆಗ್ತಾ ಇರೋದೇ ಏನ್ ಮಾಡೋದು? ನನಗೆ ಅವ್ರು ಎಲ್ಲ ಮುಂದೆ ನೆನಪಾಗ್ತಾ ಇತ್ತು. ಮದುವೆ ಆಯ್ತು, ಮದುವೆ ಆದ ನಂತರ ಅವನು ಕರ್ಕೊಂಡು ಬೆಂಗಳೂರಿಗೆ ಹೋಗಿದ್ದಾರೆ. ಅಪ್ಪ ಇಲ್ಲ, ನಡೆದಿರೋ ಘಟನೆ ಇದು. ಅಪ್ಪ ಇಲ್ಲ, ಅವನು ಕರ್ಕೊಂಡು ಬೆಂಗಳೂರಿಗೆ ಹೋಗಿದ್ದಾರೆ. ಬೆಂಗಳೂರಲ್ಲಿ ಏನಪ್ಪಾ ಅಂತಾರೆ, ಇವನು ಮಲ್ಟಿ ನ್ಯಾಷನಲ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದಾರೆ ಗಂಡ ಹೆಂಡತಿ. ಇವ್ರನ್ನ ಹ್ಯಾಂಗ್ ಇಟ್ಕೊಂಡು ಕೊಂಡಿರ್ಬೇಕು? ಒಂದು ತಿಂಗಳೇನೋ ಹೋಯ್ತು, ಹೋದ ನಂತರ ಶುರುವಾಯ್ತು. ಏನಂತ ಶುರುವಾಯ್ತು? ನಾನು ನಿಮ್ಮ ಅವ್ವಗೆ ಮಾಡಿ ಹಾಕ್ಲಕ್ಕಂತಾನೆ ಕರ್ಕೊಂಡ್ಬಂದಿ ಏನ್ ನನಗ ಅಂತ. ನಿಮ್ಮ ಅವ್ವಗೆ ಮಾಡಿ ಹಾಕ್ಲಕ್ಕಂತಾನೆ ಕರ್ಕೊಂಡ್ಬಂದಿ ಏನ್? ನಾ ಆಳದೇನೆ ಅಂತ ತಿಳ್ಕೊಂಡೆ, ನಾ ಅಡಿಗೆ ಮಾಡಕ್ಕಿದ್ದೇನೆ ಅಂತ ತಿಳ್ಕೊಂಡೆ, ನಾನು ಕೆಲ್ಸಕ್ಕೆ ಹೋಗಕ್ಕೆ. ಗಂಡಂದ ಹೋಗು, ನೀನು ಕೆಲ್ಸಕ್ಕೆ ಹೋಗ್ತಿದ್ರೆ ಬೇಡ ಅಂದವ್ರೆ. ಅದಕ್ಕೆ ಅವನೇನ್ ಹೇಳ್ತಾನೆ, ಕೆಲ್ಸಕ್ಕೆ ಹೋಗು. ಅಕ್ಕಿ ಅನ್ಲಿ, ನಾನು ಕೆಲ್ಸಕ್ಕೆ ಹೋದೆ, ನೀನು ಕೆಲ್ಸಕ್ಕೆ ಹೋದೆ, ನಿಮ್ಮವ್ ಏನ್ರ ಮಾಡ್ಕೊಂಡಂತಂದ್ರೆ ಈಗ ಏನ್ರ ಮಾಡ್ಬೇಕು ಹೇಳು? ಲಾಸ್ಟ್ ಆಪ್ಷನ್ ಹೆಣ್ಣು ಮಕ್ಕಳು ಇಡೋದು ಎರಡೇ ಆಪ್ಷನ್. ಒಂದು ನಿಮ್ಮವ್ ಬೇಕಾ ನಾ ಬೇಕಾ ಡಿಸೈಡ್ ಮಾಡಿ. ಇದು ವಾಸ್ತವ. ಯಾರು ಒಪ್ಕೊಂತಾರ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಎರಡೇ, ಒಂದು ನಾ ಬೇಕಾ ನಿಮ್ಮವ್ ಬೇಕಾ ಡಿಸೈಡ್ ಮಾಡು. 190% ಜನ ಏನಪ್ಪಾ ಅಂತಾರೆ, ನನಗ ನೀನೇ ಬೇಕನ್ನವ್ರೆ, ನೀನೇ ಬೇಕನ್ನವ್ರೆ. ಆಯ್ತು, ಅವನ್ನೇನ್ ಮಾಡೋಣ? ಒಂದು ಪ್ಲಾನ್ ಮಾಡೋಣ, ಇಬ್ರು ಕೂಡಿ ಅವನ್ನ ಕನ್ವಿನ್ಸ್ ಮಾಡೋಣ. ಹಂಗೆ ಕನ್ವಿನ್ಸ್ ಆಗಲ್ಲ, ಬೇರೆ ರೂಪದಲ್ಲಿ ಹೇಳೋದು. ಈಗಿನೇ ಹೇಳಬಹುದು, ನೋಡ್ರಿ ಅತ್ತಿ, ನಾಳೆಯಿಂದ ನಾನು ಕೆಲ್ಸಕ್ಕೆ ಹೋಗ್ಬೇಕಂತ ಮಾಡೀನಿ, ಇವರು ಕೆಲ್ಸಕ್ಕೆ ಹೋಗ್ತಾರ, ನೀವು ಮನೆಯೊಳಗೆ ಒಬ್ಬೊಬ್ಬರೇ ಇದ್ದಕ್ಕೆ ಎಷ್ಟು ಹೈರಾಣ ಆಗ್ತೀರಿ, ಸುಮ್ಮನೆ ನೀವು ಹೈರಾಣ ಆಗೋದು ಬೇಡ. ನಿಮ್ಮ ವಾರಿಗೆ ಅವರೇ ಇರುವಂತದ್ದು ಒಂದು ಜಾಗ ಐತಿ, ಆ ಜಾಗದಾಗ ನಿಮ್ಮನ್ನು ಬಿಟ್ಟು ಬರ್ತೀವಿ, ನೀವು ಮಾತಾಡ್ಕೊಂಡು ಆರಾಮಾಗಿ ಇರಬಹುದಲ್ರಿ ಅಂತ ಕೇಳಿದಾಗ ಅತ್ತಿ ಗೊತ್ತಾಯ್ತು ಎಲ್ಲೋ ಕಳ್ಸಾಕತ್ತ ಸೊಸಿ ಅಂತ. ಇದು ನಿನ್ ಗಂಡ ಕೇಳಬೇಕಿಲ್ಲ ಅಂತ. ಇಲ್ರಿ ಅವರೇ ಹೇಳ್ಯಾರಿ, ಅದಕ್ಕೆ ನಾನೇ ಬಂದು ನಿಮ್ಗೆ ಹೇಳಕತ್ತೀನಿ. ಮುಗೀತಲ್ಲ, ಮಗನೇ ಹೇಳಿದಾನಂದ್ರೆ ಇನ್ನೇನು, ಆಯ್ತು ನಾ ಹೋಗ್ಲಿಕ್ಕೆ ತಯಾರಿದ್ದೀನಿ ಅಂತ ಹೇಳಿ ಹೋಗಿ ಅತ್ತೆನ ಬಿಟ್ಟು ಮಗ ಬರ್ತಿರ್ಬೇಕಾದಂಥ ಟೈಮಲ್ಲಿ ಹೇಳಿದ್ರು, ವಾರಕ್ಕೊಮ್ಮೆ ಬಂದು ಭೇಟಿ ಆಯ್ತೀನಿ ಅಂತ ಹೇಳಿದ. ಫಸ್ಟಿಗೆ ವಾರಕ್ಕೊಮ್ಮೆ ಆಯ್ತು, ಆಮೇಲೆ 15 ದಿನಕ್ಕೊಮ್ಮೆ ಆಯ್ತು, ತಿಂಗಳಿಗೊಮ್ಮೆ ಆಯ್ತು, 2 ತಿಂಗಳಿಗೊಮ್ಮೆ ಆಯ್ತು, 3 ತಿಂಗಳಿಗೊಮ್ಮೆ ಆಯ್ತು. ಒಂದಿನ ಫೋನ್ ಬಂತು, ನಿಮ್ಮಮ್ಮ ಭಾಳ ಸೀರಿಯಸ್ ಆಗಿದ್ದಾಳೆ, ಬಂದು ಭೇಟಿ ಆಗ್ರಿ, ನಿಮ್ಮನ್ನು ನೋಡ್ಬೇಕಲ್ಲ ಕಲ್ತಾಳ. ಹೋದ ತಕ್ಷಣ ಅಮ್ಮ ಏನ್ ಬೇಕು ಹೇಳಿ ನನಗೆ? ನನಗೇನು ಬೇಕಪ್ಪ, ನೀ ಎಲ್ಲ ಕೊಟ್ಬಿಟ್ಟು ಇನ್ನೇನು ಬೇಕು? ಒಂದಿಷ್ಟು ಇಲ್ಲಿ ಈ ಆಶ್ರಮದೊಳಗೆ ಏನದಾವಲ್ಲ ಕೆಲವೊಂದಿಷ್ಟು ವ್ಯವಸ್ಥೆ ಇಲ್ಲ, ವ್ಯವಸ್ಥೆ ಮಾಡಿಕೊಡ್ಬೇಕು. ಹೌದಾ, ಏನ್ ಬೇಕು ಹೇಳು? ಇಲ್ಲಿ ಫ್ಯಾನ್ ತೆಗಿಸಿ AC ಹಾಕಿಸು. ಆಯ್ತು, ಒಂದಷ್ಟು ನೀನು ಫ್ರಿಜ್ ಎಲ್ಲ ಇಲ್ಲ, ಫ್ರಿಜ್ಜಿನ ಒಂದು ವ್ಯವಸ್ಥೆ ಮಾಡು. ಆಯ್ತು, ಒಂದು ಚಲೋ ಏನಪ್ಪಾ ಅಂತಂದ್ರೆ ಬೆಡ್ಗಳು ಕೂಡ ಎಲ್ಲ ಹರಿದೋಗ್ಯಾವ. ಆಯ್ತು ಅಂದು ಮಗ ಕೇಳ್ದ, ಅಲ್ಲ ನಾ 1ನೇ ವಾರಕ್ಕೆ ಬಂದಾಗ ನೀ ಇದನ್ನ ಕೇಳಿದ್ದೆ ಅಂತಂದ್ರೆ ನಾ ಕೊಟ್ಬಿಡ್ತಿದ್ದಲ್ಲ, ನೀನ್ ಯಾಕೆ ಕೇಳಿಲ್ಲ ಅಂತಂದ್ರೆ ಇವೆಲ್ಲ ನನಗೆ ಅಡ್ಜಸ್ಟ್ ಆಗೈತಿ. ಯಾಕಂದ್ರೆ ನಾ ಕೂಲಿನಲ್ಲಿ ಮಾಡ್ಬೇಕಿ, ನಾನು ಎಂತೆಂತ ಹಾಸಿಗೆಗೆ ಇದ್ದು ಬೆಳೆದಕ್ಕೆ, ನಾನು ಸಿಕ್ಕಿದ್ದು ಉಂಡು ಏನಪ್ಪಾ ಅಂದ್ರೆ ಜೀವನ ಮಾಡ್ದಕ್ಕೆ, ನನಗೆ ನಡೀತೈತಿ. ಆದ್ರೆ ನಿನ್ನನ್ನು ಭಾಳ ಚಂದ ಬೆಳೆಸಿನಲ್ಲ, ಮುಂದೆ ನೀ ಬಂದಾಗ ಇವೆಲ್ಲ ತಡ್ಕೊಳಕ್ ಆಗಲ್ಲ ನಿನ್ ಕಡೆಯಿಂದ, ಅದ್ರ ಸಂಬಂಧ ಇವೆಲ್ಲ ನಿನ್ ಸಂಬಂಧ ಮಾಡಿಸ್ಕೊ ಅಂತ ಹೇಳಕತ್ತಿದ್ದೀನಿ ಅಂತ ಹೇಳೋದು. ಮಗನಿಗೆ ಅವಾಗ ಅನ್ನಿಸ್ತು, ಈಗ ನಾವು ಮಾಡಿದ್ದೇನಿದೆ ಅಲ್ಲ ಮುಂದಿನ ದಿನ ನಾನು ಅನುಭವಿಸ್ಬೇಕಾಗ್ತೈತಿ ಅಂತ. ಇದನ್ನ ನನ್ನ ಮಕ್ಕಳಿಗೆ ನಾವು ಕಲಿಸ್ಕೊಟ್ಟಿದ್ದ ಅಂತಂದ್ರೆ, ಆ ತಾಯಿ ಮಗನಿಗೆ ಏನ್ ಬೇಕು ಎಲ್ಲಾನು ಕೊಟ್ಲು, ಮಗ ಏನ್ ಬೇಡಿದ್ದೆಲ್ಲಾನು ಕೊಟ್ಲು.
ಆದ್ರೂ ಮಗನಿಗೆ ಏನಪ್ಪಾ ಅಂತಂದ್ರೆ ತಾಯಿ ಜೊತೆ ಹೆಂಗ್ ನಡ್ಕೋಬೇಕು ಅನ್ನೋದನ್ನ ಹೇಳ್ಕೊಡಿಲ್ಲ. ಹಿಂಗೆ ತಾಯಿ ಮಗನ ಜೊತೆ ನಡೆದಾಗ ನಿನ್ ಋಣ ಏನಪ್ಪ, ಬಾಳ್ ಮಾತಾಡ್ತೀವಿ, ಯಾವಾಗ ನೋಡಿದ್ರು ತಾಯಿ ಋಣ ತೀರ್ಸಕ್ಕಾಗಲ್ಲ, ತಾಯಿ ಋಣ ತೀರ್ಸಕ್ಕಾಗಲ್ಲ ಅಂತ. ಏನದು ಹೇಳಿ ನಿನ್ ಋಣ, ನಾ ತೀರಿಸಿ ಬಿಡ್ತೀನಿ ಅಂತ ಮಗ. ಇವತ್ತಿನ ಮೌಲ್ಯಗಳನ್ನು ಕಂಡುಕೊಂಡ್ರಂತ ಮಗ, ನಿಂದ ಋಣ ಏನ್ ಬೇಕು, ಏನದು ಹೇಳಿ, ತೀರಿಸಿ ಬಿಡ್ತೀನಿ. ಹೌದಾ, ಇವತ್ತೊಂದು ಕೆಲಸ ಮಾಡು, ನಿನ್ನ ಹಾಸಿಗೆ ಮ್ಯಾಲ ನಾ ಮಕ್ಕೋತೀನಿ, ನನ್ನ ಹಾಸಿಗೆ ಮ್ಯಾಲ ನೀ ಮಕ್ಕೋ. ನಿನ್ನ ಹಾಸಿಗೆ ಮ್ಯಾಲ ನಾ ಮಕ್ಕೋತೀನಿ, ನನ್ನ ಹಾಸಿಗೆ ಮ್ಯಾಲ ನೀ ಮಕ್ಕೋ. ಆಯ್ತು, ಮಕ್ಕೊಂಡಿದ್ದು 11 ಗಂಟೆ ಆಯ್ತು. ತಾಯಿ ಏನಂದಪ್ಪ ಅಂದ್ರೆ ಮಗನಿಗೆ ಕರೆದು ಒಂದು ಗ್ಲಾಸ್ ನೀರು ತಗೊಂಬ ಅಂತ. ಒಂದು ಗ್ಲಾಸ್ ನೀರು ತಗೊಂಬಂದ, ಅರ್ಧ ನೀರು ಕುಡಿದು ಅರ್ಧ ನೀರು ಬೆಡ್ಡಿನ ಮೇಲೆ ಚೆಲ್ಲ. ಬಹುಶಃ ಏನೋ ಕೈ ಜಾರಿ ಬಿದ್ದೈತಿ ಅಂತ ಹೋದ ಮಗ. ಮತ್ತೊಂದು ತಾಸಾಗಿತ್ತು, ಮತ್ತೆ ಕರೆದು ಮತ್ತೆ ನೀರು ತರಿಸೋದು, ಮತ್ತೆ ಅರ್ಧ ಗ್ಲಾಸ್ ಕುಡಿದು ಮತ್ತೆ ಅರ್ಧ ಚೆಲ್ಲೋದು. ಈ ಸರ್ತಿ ಸಿಟ್ಟು ಬರಾಕತ್ತಿತ್ತು, ಕಂಟ್ರೋಲ್ ಮಾಡ್ಕೊಂಡ. ಮತ್ತೆ ಕಳಿಸ್ದ, ಮತ್ತೊಂದ್ ಸರ್ತಿ ಆದ ನಂತರ ಮತ್ತೆ ನೀರು ತರಿಸೋದು, ಮತ್ತೆ ಏನಪ್ಪಾ ಅಂದ್ರೆ ನೀರು ಚೆಲ್ಲೋದು. ಸಿಟ್ಟಿಗೆ ದಿವ ಅಂದ, ಏನ್ ಮಾಡಾಕತಿ, ಹುಡುಗಾಟ ಮಾಡಾಕತಿ ಏನು, ಹಾಸಿಗೆ ಒದ್ದೆ ಮಾಡ್ಕೊಂಡು ಕೂತಿಯಲ್ಲ, ತಿಳಿದಲ್ಲ ನನಗೆ. ಅಲ್ಲೋ, ಬರೀ ಅರ್ಧ ಗ್ಲಾಸ್ ನ ನೀರ್ ಚೆಲ್ಲಿ ಹಾಸಿಗೆ ಒದ್ದಿ ಆಗಿದ್ದಕ್ಕೆ ನೀನ್ ಇಷ್ಟು ಮಾತಾಡ್ಲಕತ್ತಿಯಲ್ಲ. ನೀ ಸಣ್ಣವಿದ್ದಾಗಿರಿಂದ ನೀನ್ ಒದ್ದಿ ಮಾಡಿದ ಹಾಸಿಗೆನೆ ಶುದ್ಧ ಮಾಡ್ಕೊತೆ ನಾನು ಜೀವನ ಮಾಡಿದೀನಿ, ನನ್ ಋಣ ನೀ ಏನ್ ತೀರಿಸ್ತು ಅಂತ ಕೇಳಿದಾಗ ಅವನಿಗೆ ಅರ್ಥ ಆಯ್ತು, ನಾನು ಮಾಡಿದ ತಪ್ಪೈತಿ ಅಂತ ಹೇಳಿ. ಯಾಕಂದ್ರೆ ನಾವು ಯಾವತ್ತೂ ನಮ್ಮ ಮಕ್ಕಳಿಗೆ ಸರಿಯಾದ ಮೌಲ್ಯಗಳನ್ನ ಕಲಿಸ್ಕೊಡ್ತೀವಿ, ಅವತ್ತಿನ ದಿನ ಆ ಮಗು ಹೊರಗೆ ಬರ್ಬೇಕಾದ್ರೆ ಅವ ಅನ್ಕೊಂತಾನೆ. ನನಗೆ ಅಂದ್ರೆ ಎಷ್ಟೋ ಜನ, ನಾನು ಟಿವಿ ಚಾನಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ಓದಿದ್ದು ಜರ್ನಲಿಸಮ್ ಅಂಡ್ ಮಾಸ್ ಕಮ್ಯುನಿಕೇಶನ್ ಧಾರವಾಡ ಯೂನಿವರ್ಸಿಟಿಲಿ. ಟಿವಿ ಚಾನಲ್ ಅಲ್ಲಿ ಕೆಲಸ ಮಾಡ್ತಿದ್ದೆ, ಜಿ ಕನ್ನಡದಲ್ಲಿ, ಯಾರಿಗೊಂದು ಯಾರಿಗೆಲ್ಲ ರಿಯಾಲಿಟಿ ಶೋಗೆ. ಇವತ್ತು ಕೂಡ ಪಬ್ಲಿಕ್ ಟಿವಿ ಅರುಣ್ ಬಡಿಗೇರ್ ಆಂಕರ್, ನನ್ನ ಸೀನಿಯರ್, ಇಬ್ರು ಯೂನಿವರ್ಸಿಟಿ ಓಪನರ್ ಬ್ಯಾಟ್ಸ್ಮನ್ಸ್ ನಾವಿಬ್ರು. ನಾನು ಅದೇ ಚಾನಲ್ ಅಲ್ಲಿ ಆರಾಮಾಗಿ ನನ್ನ ಕೆಲಸ ಇರ್ತಿತ್ತು. ನಾನು ಬಿಟ್ಟು ಬಂದೆ. ಹುಡುಗರು ಕೇಳ್ತಾರೆ, ನಾನು ಕ್ಲಾಸ್ ಮಾಡ್ತಿರ್ಬೇಕಾದ್ರೆ, ಇಲ್ಲಪ್ಪ ನಂಗೆ ವಾಪಸ್ ಬಿಜಾಪುರಕ್ಕೆ ಬಂದೆ, ನಾನು ಚಾನಲ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಅಂದ್ರೆ. ಸರ್ ಏನದ ಅಂತ ಬಿಜಾಪುರಕ್ಕೆ ಬಂದ್ರಿ ಸರ್, ಅಲ್ಲಿ ಆರಾಮ್ ಜೀವನ ಇತ್ತು, ಕ್ಯಾಮ್ರಾದ ಮುಂದೆ ಬರ್ತಿದ್ರಿ, ಮಾತಾಡ್ತಿದ್ರಿ, ಎಲ್ಲರೂ ಭಾರಿ ಅಂತಿದ್ರು, ಚಪ್ಪಾಳೆ ತಡ್ತಿದ್ರು. ನೀವು ಎಲ್ಲ ಇದ್ದು ಏನಪ್ಪಾ ಅಂದ್ರೆ ಇವತ್ತಿನ ದಿನ ಅಲ್ಲಿ ಯಾಕೆ ಬಿಟ್ಟು ಬಂದ್ರಿ ಸರ್, ಇಲ್ಲೇನದ ರೀ ಬಿಜಾಪುರ್ನ್ಯಾಗ ಅಂತ ಕೇಳಿದಾಗ ನಾವು ಒಂದೇ ಹೇಳಿದೆ, ಇಲ್ಲಿ ನಮ್ಮವ್ವ ನಮ್ಮ ಅಪ್ಪ ಅದಾರ, ಇಲ್ಲಿ ನಮ್ಮವ್ವ ನಮ್ಮ ಅಪ್ಪ ಅದಾರ. ಸಿಂಪಲ್ ಆಗಿ ನಾನ್ ಕಂಡುಕೊಂಡಿರುವಂತ ಕೆಲವೊಂದಿಷ್ಟು ಸತ್ಯನ ನಿಮ್ ಎದುರಿಗೆ ಹೇಳ್ಕೊಂತೀನಿ. ನನ್ನ ಪ್ರಕಾರ ಯಾವುದೋ ಅಮೆರಿಕ ದೇಶದೊಳಗೆ ಇದ್ಕೊಂಡು ಕೋಟಿಗಟ್ಟಲೆ ದುಡ್ಡು ಮಾಡಿ ಆಮೇಲೆ ಏನಪ್ಪಾ ಅಂದ್ರೆ ಅಪ್ಪ ಒಂದು ಬೆಂಚ್ ಕಾರ್ ಕೊಡಿಸಿ, ಆ ಬೆಂಚ್ ಕಾರಿಗೆ ಒಬ್ಬನ ಡ್ರೈವರ್ ನಿಟ್ಟು ಕಾರಲ್ಲಿ ತಿರುಗಾಡೋ ಅನ್ನೋಂಥವ್ನು ಯಾವತ್ತೂ ಮಗ ಆಗೋದಕ್ಕೆ ಸಾಧ್ಯ ಇಲ್ಲ. ಇರುವಂತ ಮೋಡ್ತಾ ಬೈಕ್ನೊಳಗೆ ಅವ್ರ ಅವ್ವ ಅಪ್ಪನ ಯಾವ ಕುಂಡ್ರಸ್ಕೊಂಡು ತಿರುಗಾಡ್ತಾನಲ್ಲ, ಅವ ನಿಜವಾದಂತ ಮಗ ಆಗ್ತಾ ಇದ್ದಾನೆ, ಅಂತ ಮಗ ನಾನು ಆಗಿದ್ದೀನಿ. ಅವಾಗ ತಲೆನೋವು, ಅವಾಗ ಹುಷಾರಿಲ್ಲ ಅಂತಂದ್ರೆ ನೀನ್ ಅಕೌಂಟಿಗೆ ರೊಕ್ಕ ಹಾಕ್ತಾನೋ, ದವಾಖಾನೆ ತೋರಿಸ್ಕೊ ಅಂತ ಹೇಳ್ತಾರಲ್ಲ, ಅವ ಯಾವತ್ತೂ ಮಗ ಆಗಲ್ಲ. ಅವಾಗ ತಲೆನೋವು ಅಂತಂದ್ರೆ ಅವ್ನ ಪಕ್ಕದಲ್ಲಿ ಕೂತ್ಕೊಂಡು ಅವ್ರು ಜಂಡು ಬಾಬ್ ಹಚ್ಚಿ ತಲೆ ಯಾವ ಹೋಗ್ತಾರಲ್ಲ, ಅವ ನಿಜವಾದಂತ ಮಗ ಆಗ್ತಾನ. ಅಂತ ಮಕ್ಕಳಾಗಬೇಕಾಗಿದೆ ಇವತ್ತಿನ ಸೊಸೈಟಿಗೆ ಬೇಕಾಗಿರೋ ಅಂತ ಮಕ್ಕಳು. ಯಾಕಂದ್ರೆ ಈ ದೇಶದಲ್ಲಿ ನಾವು ಕೆಲವೊಂದಿಷ್ಟು ಜನರನ್ನ ನಾವು ನೆನೆಸಲೇಬೇಕಾಗುತ್ತೆ. ಬಹಳ ಜನ ಗೊತ್ತಿಲ್ಲದೆ ಇರುವಂತ ಕೆಲವೊಂದಿಷ್ಟು ಸತ್ಯ ನನ್ನ ಎದುರಿಗೆ ಹೇಳಕ್ ಇಷ್ಟಪಡ್ತೀನಿ. ಒಬ್ರು ಶಂಕರ್ ದಯಾಳ್ ಶರ್ಮಾ ಅಂತ ಗೊತ್ತಿದೆ. ಶಂಕರ್ ದಯಾಳ್ ಶರ್ಮಾ ಮಸ್ಕತ್ ಹೋಗಿರ್ತಾರೆ, ಮಸ್ಕತ್ ದೇಶಕ್ಕೆ ಶಂಕರ್ ದಯಾಳ್ ಶರ್ಮಾ ಹೋದಂತ ಟೈಮಲ್ಲಿ ಆ ದೇಶದ ರಾಜ್ಕುಮಾರ ಒಮನ್ ರಾಜ ಅಲ್ಲಿ ಬಂದ್ ಏನ್ ಮಾಡ್ತಾನೆ ಅಂತಂದ್ರೆ, ಅವರು ಬರೋದಕ್ಕಿಂತ ಮೊದಲೇ ಅಲ್ಲಿ ಬಂದ್ ನಿಂತ. ಅದಾದ ನಂತರದಲ್ಲಿ ಆ ಕಾರ್ ಡ್ರೈವರ್ ಹೇಳ್ದ, ನೀನ್ ಕಾರ್ ಡ್ರೈವಿಂಗ್ ಮಾಡೋದು ಬೇಡ, ನಾನ್ ಕಾರ್ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ, ನೀವು ಕೂಡ್ರಿ ಅಂತ ಶಂಕರ್ ದಯಾಳ್ ಶರ್ಮಾನ ಅದರಲ್ಲಿ ಕೂಡಿಸ್ಕೊಂಡು ಇವನು ಕಾರ್ ಡ್ರೈವ್ ಮಾಡ್ಕೊಂಡು ಹೋದ. ಎಲ್ರು ನೋಡೋರಿಗೆ ಗಾಬರಿ ಆಗತ್ತ, ಇವ ಯಾಕೆ ಹಿಂಗ್ ಮಾಡಕತ್ತಾನಂತೆ. ವಾಪಸ್ ಅವ್ರ ಪ್ರವಾಸ ಮುಗಿಯೋವರೆಗೂ ಕೂಡ ಅವ್ರ ಕಾರಿನ ಡ್ರೈವರ್ ಒಮನ್ ರಾಜನೇ ಇದ್ದ. ಅದಾದ ನಂತರ ಅವ್ರನ್ನ ಏರ್ಪೋರ್ಟಿಗೆ ಬಿಟ್ಟ ತಕ್ಷಣ ಪತ್ರಕರ್ತರು ಒಂದು ಪ್ರಶ್ನೆ ಕೇಳ್ಬಿಟ್ರು ಬಂದು, ಅಲ್ರಿ ನೀನ್ ಅವಾಗಿಂದ ಹೇಳಕ್ಕಿದ್ದೀರಲ್ಲ, ನೀವು ಕಾರ್ ಡ್ರೈವ್ ಮಾಡ್ಕೊಂಡು ಹೋದ್ರಿ, ನೀವು ರಾಜನಾಗಿದ್ದುಕೊಂಡು ಒಬ್ಬ ಬೇರೆ ದೇಶದಿಂದ ಬಂದಿರುವಂತ ಒಬ್ಬ ಡೆಲಿಕೇಟ್ ನೀವು ಕರ್ಕೊಂಡು ಹೋಗೋದ್ರಲ್ಲಿ ಏನ್ ಅರ್ಥ ಇದೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಾನು ಒಂದಷ್ಟು ದಿನ ಎಲ್ಲಿ ಇಂಡಿಯಾದಲ್ಲಿ ಕಲಿತಾ ಇದ್ದೆ. ನಾನು ಇಂಡಿಯಾದಲ್ಲಿ ಕಲಿತಿರ್ಬೇಕಾದಂತ ಟೈಮಲ್ಲಿ ಶಂಕರ್ ದಯಾಳ್ ಶರ್ಮಾ ಅವರು ನನಗೆ ಟೀಚ್ ಮಾಡ್ತಾ ಇದ್ರು. ಅವ್ರು ನನ್ನ ಶಿಕ್ಷಕರು. ಇವತ್ತು ಅವ್ರನ್ನ ಊರಿಗೆ ಬಂದಾಗ ನಾನು ಕರ್ಕೊಂಡು ಹೋಗ್ಬೇಕಾಗಿದ್ದು ನನ್ನ ಕರ್ತವ್ಯ. ಅದಕ್ಕಾಗಿ ಏನಪ್ಪಾ ಅಂದ್ರೆ ನಾನು ರಾಜ ಆಗಿದ್ದೀನಿ ನಿಜ, ಆದ್ರೆ ರಾಜ ಆಗ್ಬೇಕಪ್ಪ ಅಂದ್ರೆ ಆ ರಾಜತ್ವದ ಕಳೆ ಅಥವಾ ರಾಜತ್ವದ ಒಂದು ಗುಣ ನನ್ನಲ್ಲಿ ಬಿತ್ತಿದ್ದೆ ಆ ಶಿಕ್ಷಕರು. ಅದಕ್ಕೋಸ್ಕರ ನಾನು ಇವತ್ತು ಅವರಿಗೆ ಸಾರಥಿ ಆಗಿದ್ದೀನಿ. ಅವ್ರೇನಪ್ಪ ಅಂದ್ರೆ ಕೃಷ್ಣನ ರೀತಿ ಹೊರಟಿದ್ದಾರೆ ಅಂತ ಹೇಳ್ತಾರಲ್ಲ. ಈ ಮೌಲ್ಯಗಳು ಯಾವಾಗ ಬರುತ್ತೆ ಅಂತಂದ್ರೆ ಶಿಕ್ಷಕರು ಮತ್ತು ಆ ಮಕ್ಕಳ ಮಧ್ಯದೊಳಗಿರುವಂತ ಅವಿನಾಭಾವ ಸಂಬಂಧ. ಅವ್ರು ಹೇಳಿದ್ರಲ್ಲ, ಒಂದು ಅಂಗಿ ಗುಂಡಿ ಉದಾಹರಣೆ ಕೊಟ್ಟಿದ್ದಾರೆ. ಆದ್ರೆ ಇವತ್ತಿನ ದಿನ ಎಲ್ಲಿಗೆ ಬಂದಿದೆಯಪ್ಪ ಅಂತಂದ್ರೆ ಶಿಕ್ಷಕರು ಕೂಡ ಕೆಲವೊಂದು ಸಿದ್ಧಾಂತಗಳಿಗೆ ಬದ್ಧವಾಗಿದ್ದಾರೆ. ಕೆಲವೊಂದಿಷ್ಟು ಸಿದ್ಧಾಂತಗಳಿಗೆ ಬದ್ಧವಾಗಿ ಮಕ್ಕಳನ್ನ ಬೆಳೆಸುವಂತಾಗ ಮಕ್ಕಳಿಗೆ ಹೇಳಬೇಕಾದಂತ ಪರಿನೂ ಕೂಡ ಬೇರೆಯಾಗಿದೆ. ಇತಿಹಾಸದಲ್ಲಿ ಇಬ್ರು ಬರ್ತಾರೆ, ನಾವು ಬಹಳಷ್ಟು ಜನ ಬಂದಿದ್ದಾರೆ. ಇತಿಹಾಸದಲ್ಲಿ ನಾವು ಇಬ್ರನ್ನ ನೋಡ್ಬೋದು.
ಈ ದೇಶವನ್ನ ಅದ್ಭುತವಾಗಿ ಕಟ್ಟಿದಂತಹ ಮೌರ್ಯ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿದಂತಹ ಚಂದ್ರಗುಪ್ತ ಮೌರ್ಯನು ಇದ್ದಾನೆ. ಅದೇ ರೀತಿ ಏನಪ್ಪಾ ಅಂತಂದ್ರೆ ಇವತ್ತು ಇತಿಹಾಸದ ಕೆಟ್ಟ ದೊರೆ ಅಂತ ಕರೆಸ್ಕೊಂಡಿರುವಂತಹ ಔರಂಗಜೇಬನು ಇದ್ದಾನೆ. ಚಂದ್ರಗುಪ್ತ ಮೌರ್ಯನಿಗೆ ಶಿಕ್ಷಕರಾಗಿ ಯಾರು ಸಿಕ್ಕರು, ಗುರುವಾಗಿ ಯಾರು ಸಿಕ್ಕರು ಅಂತಂದ್ರೆ ಕೌಟಿಲ್ಯ ಸಿಕ್ಕ. ಕೌಟಿಲ್ಯ ಏನ್ ಮಾಡ್ದ ಅಂತ ಕನಸುಗಳನ್ನ ಕಟ್ಟಿಕೊಟ್ಟ. ಕನಸುಗಳನ್ನ ಕಟ್ಟಿಕೊಡೋದಷ್ಟೇ ಅಲ್ಲ, ಪ್ರತಿ ಕ್ಷಣವೂ ಅವ್ರ ಜೊತೆಯಲ್ಲಿ ನಿಂತುಕೊಂಡು ಆ ಕನಸುಗಳು ಸಾಕಾರ ಆಗೋದಕ್ಕೆ ಸಾಧ್ಯ ಆಯ್ತು. ಆದ್ರೆ ಔರಂಗಜೇಬ ಕೊನೆಯ ಪುಟಗಳು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಔರಂಗಜೇಬನ ಕೊನೆಯ ಪುಟಗಳಲ್ಲಿ ಹೇಗಿತ್ತು ಅಂತಂದ್ರೆ, ಆ ಶಿಕ್ಷಕ ಕಲಿಸಿದಂತ ಗುರು ಬಂದಾಗ ಔರಂಗಜೇಬ ಹೇಳ್ದ, ಅಲ್ಲಿರುವಂತ ಎಲ್ಲಾ ಕುರ್ಚಿ ತೆಗೆದ್ಬಿಡ್ರಿ, ಅಲ್ಲಿರುವಂತ ಎಲ್ಲಾ ಕುರ್ಚಿ ತೆಗೆದ್ಬಿಡ್ರಿ ಅಂತ ಹೇಳಿ ಒಂದೇ ಕುರ್ಚಿ ಮ್ಯಾಗ ಔರಂಗಜೇಬ ಕಾಲ್ ಮ್ಯಾಗ ಕಾಲ್ ಹಾಕೊಂಡು ಕೂತ. ಗುರು ಒಳಗಡೆ ಬಂದ. ಏನು, ಒಬ್ಬ ಗುರುವಿಗೆ ಬೆಲೆ ಕೊಡೋದು ಗೊತ್ತಿಲ್ಲ ನಿನಗಂತಂದ. ನೀ ಯಾವ ಸೀಮೆ ಗುರು ಅಂತ ಕೇಳಿದೆ ಔರಂಗಜೇಬ. ನೀ ಯಾವ ಸೀಮೆ ಗುರು ಅಂತ ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀವಿ? ನಾನು ಅವತ್ತು ಏನ್ ಕೇಳಿದೆ ನಿನಗೆ? ಏನ್ ಕೇಳಿದೆ? ಧರ್ಮಗಳಲ್ಲಿ ದೊಡ್ಡ ಧರ್ಮ ಯಾವುದು ಅಂತ ಕೇಳಿದಾಗ ನೀನ್ ನನಗೆ ಏನ್ ಹೇಳ್ಬೇಕಾಗಿತ್ತು? ಮಾನವ ಧರ್ಮ ಅಂತ ಹೇಳ್ಬೇಕಾಗಿತ್ತು. ಅದನ್ನ ಬಿಟ್ಟು ನೀನೇನ್ ಮಾಡಿದೆ? ಇಸ್ಲಾಂ ಧರ್ಮ ಅಂತ ಹೇಳಿದೆ. ನಾನು ಅದನ್ನೇ ನಂಬಿಟ್ಟೆ. ದುಡ್ಡು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದೆ. ಅದಕ್ಕೆ ನೀನೇನ್ ಹೇಳ್ಬೇಕಾಗಿತ್ತು? ನೆಟ್ಟಿಗೆ ದುಡಿ ಅಂತ ಹೇಳ್ಬೇಕಾಗಿತ್ತು. ಅದ್ರ ಬದಲಿ ನೀನು ಜಜಿಯಾ ಹೇರು ಅಂತ ಹೇಳಿದೆ. ನಡೆದಾಡುವಂತ ಹಿಂದುವಿನ ತಲೆ ಮೇಲೆ ಕಂದಾಯ ಹಾಕದೆ. ಇವತ್ತಿನ ದಿನ ಇತಿಹಾಸ ನನ್ನನ್ನ ಅತ್ಯಂತ ಕೆಟ್ಟ ದೊರೆ ಅಂತ ಕರೀಲಿಕ್ಕೆ ಕಾರಣ ಆಗಿದ್ದೇನಪ್ಪಾ ಅಂದ್ರೆ ನಿನ್ನಂತ ಗುರು ಇದ್ರೆ ಎಷ್ಟು ಬಿಟ್ರೆ ಎಷ್ಟು ಅಂತ ಹೇಳ್ತಾನೆ. ಆದ್ರೆ ಅದೇ ಏನಪ್ಪಾ ಅಂತಂದ್ರೆ ಚಾಣಕ್ಯ ಇಲ್ದಿದ್ದಿಲ್ಲ ಅಂತಂದ್ರೆ ಈ ಮೌರ್ಯ ಸಾಮ್ರಾಜ್ಯನೂ ಇರ್ತಿದ್ದಿಲ್ಲ, ಚಂದ್ರಗುಪ್ತ ಮೌರ್ಯನೂ ಇರ್ತಿದ್ದಿಲ್ಲ ಅಂತ ಮೌರ್ಯ ಸಾಮ್ರಾಜ್ಯ ಚಕ್ರವರ್ತಿ ಬರ್ಕೊಂತಾನೆ. ಇದು ಮಕ್ಕಳಲ್ಲಿ ತಯಾರು ಮಾಡುವಂತ ಶಿಕ್ಷಕ ಕೈಯಲ್ಲಿರುವಂತ ವ್ಯಕ್ತಿ. ಯಾರನ್ನ ನಾವು ಆಯ್ಕೆ ಮಾಡ್ಕೊಂತೀವಿ, ಯಾವ ರೀತಿಯಾಗಿ ಮೌಲ್ಯಗಳನ್ನ ಕಟ್ಟಿಕೊಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಬದುಕು ನಿಂತಿರ್ತೈತೆ. ಅದೇ ರೀತಿ ಇನ್ನೊಂದು ಪಾಯಿಂಟ್ ನ ನಿಮ್ಗೆ ಹೇಳಬೇಕಾಗಿರೋದು, ಸರ್ ಮಾತಾಡ್ತಾ ಹೇಳಿದ್ರು, ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ರ ಬಗ್ಗೆ ಹೇಳಿದ್ರು, ವಾಟ್ಸ್ಆಪ್ ಗ್ರೂಪಿನ ಜೊತೆಯಲ್ಲಿ ಮಾತಾಡಿದ್ದನ್ನು ಹೇಳಿದ್ರು. ಆದ್ರೆ ಒಂದು ರಿಕ್ವೆಸ್ಟ್, ಬಹುಶಃ ನಿಮ್ಗೆ ಅದು ಇದೆಯೋ ಇಲ್ಲ ಗೊತ್ತಿಲ್ಲ, ನನ್ನ ರಿಕ್ವೆಸ್ಟ್ ಏನಿದೆ ಅಂದ್ರೆ, ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಆಗುತ್ತೆ. ಕಾರ್ಯಕ್ರಮ ಮುಗಿದ ನಂತರ ಅದು ವಾಟ್ಸ್ಆಪ್ ಗ್ರೂಪ್ ಏನಪ್ಪಾ ಅಂದ್ರೆ ಹಾಯ್ ಬಾಯ್ ಗುಡ್ ಮಾರ್ನಿಂಗ್, ಇಲ್ಲ ಅಂದ್ರೆ ನೆನಪಾಗುತ್ತೆ. ಆದ್ರೆ ನನ್ನ ಪ್ರಕಾರ ಈಗ ಏನ್ ಕ್ರಿಯೇಟ್ ಆಗಿದೆ ವಾಟ್ಸ್ಆಪ್ ಗ್ರೂಪ್ ಬಹಳ ಇಂಪಾರ್ಟೆಂಟ್ ಗ್ರೂಪ್. ಇಷ್ಟು ನಿಮ್ಮ ಬಳಿ ಇರುವಂತಹ ಗ್ರೂಪ್ಗಳಿಗಿಂತ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹ ಗ್ರೂಪ್ ಇದೇ ಆಗಿರುತ್ತೆ. ಕಾರಣ ಏನಂದ್ರೆ ಇಲ್ಲಿ ಒಬ್ರು BSF ಅಲ್ಲಿ ಇದ್ದವ್ರು ಇದ್ದಾರೆ, ಒಬ್ರು ಡಾಕ್ಟರ್ ಇರ್ಬೋದು, ಒಬ್ರು ಇಂಜಿನಿಯರ್ ಇರ್ಬೋದು, ಒಬ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಕರ್ನಾಟಕದ ಮೂಲೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಯಾವುದೋ ಸಂದರ್ಭದಲ್ಲಿ ನಾನು ಯಾವುದೋ ಊರಿಗೆ ಹೋಗಿದ್ದೀನಿ, ನನಗೆ ಅನಿವಾರ್ಯವಾಗಿ ಯಾರ್ದೋ ಸಹಾಯ ಬೇಕಾದಾಗ ಯಾರನ್ನೂ ಹುಡುಕೋದು ಬೇಕಾಗಿಲ್ಲ, ನಾನು ಇಂಥ ಊರಿಗೆ ಬಂದಿದ್ದೀನಿ, ನನಗಿಂತ ಸಮಸ್ಯೆ ಆಗಿದೆ, ದಯವಿಟ್ಟು ಯಾರಾದ್ರೂ ನಮ್ಮಲ್ಲಿರೋರು ಹೆಲ್ಪ್ ಮಾಡ್ರಿ ಅಂತ ಹೇಳಿದ್ರೆ ಪಕ್ಕದಲ್ಲಿ ಯಾರಾದ್ರೂ ಇದ್ರೆ ನನ್ನ ಗೆಳೆಯನೇ ಓಡಿ ಬರ್ತಾನಲ್ಲ, ಅದಕ್ಕಾಗಿ ಆ ಗ್ರೂಪ್ ಅನ್ನ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ನಮ್ದೊಂದು ಹೊಸ ಟ್ರೆಂಡ್ ಶುರು ಮಾಡಿದೀವಿ. ವಿಜುಗೌಡ ಕಾಳಶೆಟ್ಟಿ ನಾನು ಒಂದು ಹೊಸ ಟ್ರೆಂಡ್ ಏನ್ ಶುರು ಮಾಡಿದೀವಿ, ಯಾರಾದ್ರೂ ಹೊಸದಾಗಿ ಭೇಟಿ ಆಗ್ತಾರಲ್ಲ ಅವ್ರ ನಂಬರ್ ಸೇವ್ ಮಾಡ್ಕೊಂತೀವಿ. ನಂಬರ್ ಸೇವ್ ಮಾಡ್ಕೊಂಡು ನೆಕ್ಸ್ಟ್ ಏನ್ ಕೇಳ್ತೀವಿ, ನಿಮ್ ಬ್ಲಡ್ ಗ್ರೂಪ್ ಏನದರಿ ಅಂತ ಕೇಳ್ತೀವಿ. ನಿಮ್ ಬ್ಲಡ್ ಗ್ರೂಪ್ ಏನಿದೆ ಅಂತ ಕೇಳ್ತೀವಿ. ಸರ್ ನಿಮ್ಗೆ ಅದಕ್ಕೆ ಬೇಕ್ರಿ ಬ್ಲಡ್ ಗ್ರೂಪ್ ಅಂತ ಹೇಳಿ, ನೀವು ಹೇಳ್ರಿ ಸರ್ ಅಂತ ಹೇಳಿ, ನಂದು O ಪಾಸಿಟಿವ್, ಆ ನಂಬರ್ ಮುಂದೆ O ಪಾಸಿಟಿವ್ ಅಂತ ಸೇವ್ ಮಾಡ್ಕೊಂಡಿರ್ತೀವಿ. ಎಮರ್ಜೆನ್ಸಿ O ಪಾಸಿಟಿವ್ ಬ್ಲಡ್ ಗ್ರೂಪ್ ಬೇಕಾಗಿದೆ ಅಂತಂದ್ರೆ ಅವ್ರಿಗೆ ಫೋನ್ ಹಚ್ಚಿ ನಾವೇ ಹೇಳ್ತೀವಿ, ನಿಮ್ ಕಾಲ್ ಬೇಕಾದ್ರೂ ಹಿಡ್ಕೋತೀವಿ, ಅರ್ಜೆಂಟ್ ಬ್ಲಡ್ ಗ್ರೂಪ್ O ಪಾಸಿಟಿವ್ ಬೇಕಾಗಿದೆ, ದಯವಿಟ್ಟು ಬ್ಲಡ್ ಕೊಡ್ರಿ ಅಂತ ಹೇಳ್ಬಿಟ್ಟು ಇಲ್ಲಿ ತನಕ ಸುಮಾರು ಒಂದು 450 ಜನರಿಗೆ ಏನಪ್ಪಾ ಅಂದ್ರೆ ಫೋನ್ ಹಚ್ಚಿ ಬ್ಲಡ್ ಕೊಡಿಸಿದೀವಿ. ಅದು ಬೇರೇನು ಮಾಡಿಲ್ಲ, ಬರೀ ಫೋನ್ ನಂಬರ್ ಸೇವ್ ಮಾಡ್ಕೊಳ್ಳೋದ್ರ ಮುಖಾಂತರ. ಅಂದ್ರೆ ಟೆಕ್ನಾಲಜಿನ ನಾವು ಹೆಂಗ ಬಳಸ್ಕೊಂತೀವಿ ಅನ್ನೋದ್ರ ಮೇಲೆ ಏನಪ್ಪಾ ಅಂದ್ರೆ ಟೆಕ್ನಾಲಜಿ ಒಳ್ಳೇದು ಕೆಟ್ಟದ್ದು ಅಂತ ನಿರ್ಧಾರ ಆಗುತ್ತೆ. ಈಗ ಟೆಕ್ನಾಲಜಿನ ಬಳಸ್ಕೊಂಡು ನೀವೆಲ್ಲ ಒಂದಾಗಿದ್ದೀರಿ. ಮೇ ಬಿ ವಾಟ್ಸಪ್ ಇದ್ದಿದ್ದಿಲ್ಲ ಅಂತಂದ್ರೆ ಬಹುಶಃ ಎಷ್ಟು ಜನ ಸೇರೋದಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಯಾರ ನಂಬರ್ ಯಾರಿಗೆ ಗೊತ್ತಾಗ್ತೈತಿ, ಯಾರಿಂದ ಯಾರಿಗೆ ಕನೆಕ್ಟ್ ಆಗ್ತೈತಿ ಗೊತ್ತಾಗಲ್ಲ. ಸೊ ಇದು ಕನೆಕ್ಟ್ ಆಗಿದೆ ಅಂತಂದ್ರೆ ಈ ಕನೆಕ್ಟಿವಿಟಿ ಸದಾ ಇರಬೇಕು, ಯಾವತ್ತು ಬದಲಾಗಬಾರ್ದು ಅಂತ ಹೇಳ್ತಾ ಇನ್ನೊಂದು ಮಾತನ್ನ ಅವ್ರು ಹೇಳಿದ್ರು, ನಮಗೆ ರಾಮಾಯಣ ಮಹಾಭಾರತವನ್ನ ಬೋಧನೆ ಮಾಡಿ ಎಕ್ಸಾಮ್ ತಗೊಂಡ್ರು ಅನ್ನೋದನ್ನ ಹೇಳಿದ್ರು. ರಾಮಾಯಣ ಮಹಾಭಾರತ ಎಕ್ಸಾಮ್ ತಗೊಂಡ್ರು, ನಮ್ಗೆ ರಾಮಾಯಣ ಮಹಾಭಾರತ ಪುಸ್ತಕವನ್ನ ಕೊಟ್ರು ಅಂತೇಳಿ ಎಷ್ಟೋ ಜನ ನನಗೆ ಕೇಳಿದ್ರು. ನಾನು ಭಾಷಣ ಮಾಡ್ಲಿಕ್ಕೆ ಹೋದಂತ ಟೈಮಲ್ಲಿ ಮಂಗಳೂರಲ್ಲೇ ನನಗೆ ಬಂದಿರುವಂತ ಪ್ರಶ್ನೆ, ಸರ್ ನೀವು ಅವಾಗಿಂದನೂ ಭಾಷಣ ಮಾಡ್ತಾ ಹೇಳ್ತಾ ಇದ್ರಿ ಭಗವದ್ಗೀತೆ ಓದ್ಬೇಕು ಅಂತ ಹೇಳ್ತೀರಲ್ಲ, ಭಗವದ್ಗೀತೆ ಯಾಕೆ ಓದ್ಬೇಕು, ಭಗವದ್ಗೀತೆಯಿಂದ ಏನ್ ಸಿಗುತ್ತೆ, ಅದು ಯಾಕೆ ಅವಶ್ಯಕ ಅನ್ನೋಂತ ಪ್ರಶ್ನೆ ಮಾಡೋದು. ನಾನು ಸಿಂಪಲ್ ಹೇಳಿದೆ, ಅದು ಭಗವದ್ಗೀತೆ ಇರಲಿ ವಚನ ಸಾಹಿತ್ಯ ಇರಲಿ ಎಲ್ಲವೂ ಕೂಡ ಒಳ್ಳೆಯದನ್ನೇ ಬೋಧನೆ ಮಾಡೋದು. ನಾನು ಸಿಂಪಲ್ ಅವ್ರಿಗೆ ಉತ್ತರ ಕೊಟ್ಟಿದ್ದಿಷ್ಟೇ, ಒಂದು ವಸ್ತುವನ್ನ ಖರೀದಿ ಮಾಡಿದ್ರೆ ಅದು ವಸ್ತುವನ್ನ ಹೆಂಗ್ ಯೂಸ್ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದು ಮ್ಯಾನ್ಯಲ್, ಯೂಸರ್ ಮ್ಯಾನ್ಯಲ್ ಅಂತ ಇರುತ್ತೆ. ಹೆಂಗ್ ಯೂಸ್ ಮಾಡ್ಕೋಬೇಕು ಅನ್ನೋದಕ್ಕೊಂದು ಯೂಸರ್ ಮ್ಯಾನ್ಯಲ್ ಅಂತ ಇರುತ್ತೆ. ಅದೇ ತರ ಭಗವದ್ಗೀತೆ ಅನ್ನೋದೇನಿದೆ ಅಂತಂದ್ರೆ ಹೆಂಗ್ ಬದುಕಬೇಕು ಅನ್ನೋದಕ್ಕೆ ಒಂದು ಯೂಸರ್ ಮ್ಯಾನ್ಯಲ್ ಆಗಿದೆ. ಅದಕ್ಕೋಸ್ಕರ ಭಗವದ್ಗೀತೆ ಓದಬೇಕು ಅಂತ ನಾನು ಹೇಳಿದ್ದು. ಸಿಂಪಲ್ ಆಗಿ ಹೇಳ್ತೀನಿ, ಯಾವ ಶಾಲೆಯಲ್ಲಿ ಭಗವದ್ಗೀತೆಯನ್ನ ಬೋಧಿಸ್ತಾರೋ, ಯಾವ ಶಾಲೆಯಲ್ಲಿ ರಾಮಾಯಣ ಮಹಾಭಾರತವನ್ನ ಬೋಧಿಸ್ತಾರೋ, ಯಾವ ಶಾಲೆಯಲ್ಲಿ ಭಗವದ್ಗೀತೆ ಬೋಧಿಸ್ತಾರಲ್ಲ, ಆ ಭಗವದ್ಗೀತೆ ಓದಿದಂತ ಮಗು ಮುಂದೊಂದು ದಿನ ಕೋರ್ಟ್ ಅಲ್ಲಿ ನಿಂತು ಭಗವದ್ಗೀತೆ ಮೇಲೆ ಕೈ ಟಾಣಿ ಮಾಡೋ ಪರಿಸ್ಥಿತಿ ಬರುವುದಿಲ್ಲ. ಅದಕ್ಕೋಸ್ಕರ ಭಗವದ್ಗೀತೆಯನ್ನ ಬೋಧನೆ ಮಾಡ್ರಿ ಅಂತ ಹೇಳ್ಬಿಟ್ಟು ಹೇಳೋದು. ಯಾಕಂದ್ರೆ
ಜೀವನ ಮೌಲ್ಯವನ್ನ ಕಟ್ಟಿಕೊಡ್ಬೇಕು ಅಂದ್ರೆ ಮೌಲ್ಯಯುತವಾಗಿರುವಂತಹ ವ್ಯಕ್ತಿಗಳು, ಮೌಲ್ಯಯುತವಾಗಿರುವಂತಹ ಸಾಹಿತ್ಯ ಎರಡು ಇಂಪಾರ್ಟೆಂಟ್. ಈಗಂತೂ ನಿಮಗೆ ಮೌಲ್ಯಯುತವಾಗಿರುವಂತಹ ವ್ಯಕ್ತಿಗಳಿಂದ ಮೌಲ್ಯಗಳು ದೊರೆತಿವೆ. ಇನ್ನು ನೆಕ್ಸ್ಟ್ ಮಾಡ್ಬೇಕಾಗಿರೋ ಕೆಲಸ ಏನು ಅಂತಂದ್ರೆ ಆ ಮೌಲ್ಯಗಳನ್ನ ನಮ್ಮ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡಬೇಕು, ಇನ್ನು ನಮ್ಮ ಮೊಮ್ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡ್ಬೇಕು ಅಷ್ಟೇ. ಇಲ್ಲಿಲ್ಲ ಅಂತಂದ್ರೆ ಬಹುಶಃ ಹೇಳ್ತೀನಿ, ಮುಂದಿನ ದಿನಗಳಲ್ಲಿ ನಮ್ಮ ದೇಶ ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂತಂದ್ರೆ ಅಮೆರಿಕ ದೇಶದೊಳಗ ಅವ್ವ ಅಪ್ಪನೇನಪ್ಪಾ ಅಂತಾರೆ ಮಿಸ್ಟರ್ ಅಂತ ಮಾತಾಡಿಸ್ತಾ ಇದಾರಲ್ಲ, ಶಿಕ್ಷಕರನ್ನ ಮಿಸ್ಟರ್ ಅಂತ ಮಾತಾಡಿಸ್ತಾ ಇದಾರಲ್ಲ, ಅದೇ ತರ ನಮ್ಮಲ್ಲಿ ಕೂಡ ಏನಪ್ಪಾ ಅಂದ್ರೆ ಆ ಮಿಸ್ಟರ್ ಅನ್ನುವಂತ ಪದ್ಧತಿ ಬಂದ್ಬಿಡುತ್ತೆ, ಆ ಗುರು ಅನ್ನುವಂತ ಪದ್ಧತಿನೇ ಹೋಗುತ್ತೆ. ಬುದ್ಧಿವಂತ ತ್ರಿವಳಿಗಳಂತ 3 ಜನರನ್ನ ಕರಿತೀವಿ ನಾವು ಪ್ರಪಂಚದಲ್ಲಿ. ಬುದ್ಧಿವಂತ ತ್ರಿವಳಿಗಳು ಒಂದು ಸಾಕ್ರೆಟೀಸ್ ನಂತರದಲ್ಲಿ ಬರುವಂತ ಪ್ಲೇಟೋ ನಂತರ ಬರುವಂತ ಅರಿಸ್ಟಾಟಲ್. 3 ಜನರ ವಿಚಾರಗಳು ವಿಭಿನ್ನ, 3 ಜನರ ತದ್ವಿರುದ್ಧ. ಶಿಷ್ಯರು ಸಾಕ್ರೆಟೀಸ್ನ ಶಿಷ್ಯನಾಗಿ ಪ್ಲೇಟೋನ ಶಿಷ್ಯನಾಗಿ ಅರಿಸ್ಟಾಟಲ್ನ ಶಿಷ್ಯನಾಗಿ ಬರೋದು ಅಲೆಕ್ಸಾಂಡರ್. ಅಷ್ಟರದ್ದು ವಿಭಿನ್ನ ವಿಚಾರಗಳು. ಆದರೂ ಕೂಡ ಅವರು ಹೇಳ್ಕೊಳ್ಳೋದೇನು ಅಂತಂದ್ರೆ, ಇವತ್ತು ನನ್ನಲ್ಲಿ ಏನಾದ್ರೂ ಜ್ಞಾನ ಮೂಡಿದೆ ಅಂತಂದ್ರೆ ಅದು ನನ್ನ ಶಿಕ್ಷಕರಿಂದ, ಅದು ನನ್ನ ಗುರುವಿನಿಂದ ಅಂತ ಹೇಳ್ಕೊತಾರಲ್ಲ. ಆ ತರ ಇವತ್ತು ನಿಮ್ಮೆದುರಿಗೆ ಕುಳಿತಿರುವಂತ ಇವರೆಲ್ಲರೂ ಆ ಸಾಕ್ರೆಟೀಸ್ ನನ್ನು ಮೀರಿಸುವಂತ, ಪ್ಲೇಟನನ್ನು ಮೀರಿಸುವಂತ ಚಿಂತನೆ ಉಳ್ಳಂತವರು. ಯಾಕಂದ್ರೆ ಈ ತಲೆಮಾರು ಮುಗಿದ ನಂತರ ಇಂಥ ಶಿಕ್ಷಕರು ನಮಗೆ ಸಿಗಲ್ಲ. ಈಗ ನಮ್ಗೆ ಸಿಗೋ ಶಿಕ್ಷಕರೆಲ್ಲ AI ಶಿಕ್ಷಕರು ಸಿಗ್ತಾರೆ. ಇನ್ನು ಮುಂದೆ ಶಿಕ್ಷಕರು ಸಿಗೋದು ಡೌಟ್ ಇದೆ. ಎಲ್ಲಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಬರೀ ಎಲ್ಲ ಕಂಪ್ಯೂಟರೈಸ್ ಫೀಡ್ ಮಾಡಿಬಿಡೋದು. ನಾವೇನ್ ಹೊಡಿತೀವಿ ಅಲ್ಲಿ ಬಂದು ಏನಪ್ಪಾ ಅಂದ್ರೆ ಅದು ಒದರಾಕ್ ಶುರು ಮಾಡುತ್ತೆ. ನಮ್ಮನ್ನು ಕೂಡ AI ಆಗಿನೇ ಕನ್ವರ್ಟ್ ಮಾಡೋ ಪರಿಸ್ಥಿತಿಗೆ ಬಂದು ನಿಂತಿರುವಾಗ ನಮ್ಮ ಮಕ್ಕಳಲ್ಲಿ ಮೌಲ್ಯ ಕಟ್ಟಿ ಕೊಡಬೇಕು ಅಂತಂದ್ರೆ ಕೇವಲ ಶಿಕ್ಷಕರ ಮೇಲೆ ನಾವು ನಿಲ್ತೀವಿ ಅನ್ನೋದು ಜೊತೆಗೆ ಶಿಕ್ಷಕರಿಂದ ಕಲ್ತಿರುವಂತ ಮೌಲ್ಯಗಳನ್ನು ಇನ್ನೊಂದು ಬಿತ್ತುವಂತ ಕೆಲಸ ಆಗ್ಬೇಕು ಅನ್ನೋಂತ ಮಾತನ್ನ ಹೇಳ್ತಾ ಕೊನೆಯದಾಗಿ ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಬದುಕಿನಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರೋದು ಒನ್ ಪೆನ್, ಒನ್ ಬುಕ್, ಒನ್ ಚೈಲ್ಡ್ ಅಂಡ್ ಒನ್ ಟೀಚರ್. ಬಹಳ ಜನಕ್ಕೆ ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ಲ. ಒನ್ ಪೆನ್, ಒನ್ ಬುಕ್, ಒನ್ ಚೈಲ್ಡ್ ಅಂಡ್ ಒನ್ ಟೀಚರ್. ಒಬ್ಬ ಟೀಚರು ನಮ್ಮ ಬದುಕನ್ನು ಬದಲಾಯಿಸ್ತಾರೆ, ಒಂದು ಪುಸ್ತಕ ನಮ್ಮ ಬದುಕನ್ನು ಬದಲಾಯಿಸ್ತಾರೆ. ಸರ್, ಒಂದು ಪೆನ್ ಎಷ್ಟು ಮೌಲ್ಯದಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಾನು ಪಾರ್ಕರ್ ಪೆನ್ಲೆ ಬರಿತೀನೋ ಅಥವಾ ₹1 ಪೆನ್ಲೆ ಬರಿತೀನೋ ಅನ್ನೋದು ಗೊತ್ತಿಲ್ಲ. ನೆನಪಿರ್ಲಿ, ಅದು ₹1 ಪೆನ್ ಇದ್ರೂ ಕೂಡ ₹1 ಕೋಟಿ ಚೆಕ್ ಕೂಡ ಅದರಿಂದ ಬರಿಬಹುದು. ₹1 ಪೆನ್ ಇಟ್ಕೊಂಡು 1 ಕೋಟಿ ಚೆಕ್ ಬರಿಬಹುದು ಅನ್ನೋದಾಗಿತ್ತು ಅಂತಂದ್ರೆ ನಾವೇನ್ ಮಾಡ್ಬೇಕಾಗಿದೆ, ನಾವು ಬರೀ ಪೆನ್ ಆಗ್ಬೇಕಿದೆ. ಅದು ಎಷ್ಟು ಮೌಲ್ಯದ ಪೆನ್ ಆಗ್ತೀವಿ ಅನ್ನೋದು ಆಮೇಲೆ ನೋಡ್ಕೊಳ್ಳೋಣ. ಆದ್ರೆ ಒಂದು ಪೆನ್ ನಮ್ಮ ಬದುಕನ್ನ ಬದಲಾಯಿಸುತ್ತೆ. ಆ ಪೆನ್ ನಮ್ಮ ಮಕ್ಕಳ ಕೈಯಲ್ಲಿ ಕೊಟ್ಬಿಟ್ಟು ನಮ್ಮ ಮಕ್ಕಳ ಬದುಕನ್ನ ಬದಲಾಯಿಸುವಂತ ಕೆಲಸವನ್ನ ಮಾಡಿದಾಗ ಮಾತ್ರ ನಮ್ಮಲ್ಲಿ ಏನಾದ್ರೂ ಪರಿವರ್ತನೆ ಹೊಂದೋದಕ್ಕೆ ಸಾಧ್ಯ. ಯಾಕಂದ್ರೆ ಇಲ್ಲೇ ಪಕ್ಕದಲ್ಲಿ ಹೋದ್ರೆ ಅತರ್ಗ ಇದೆ. ಅತರ್ಗದೊಳಗೆ ಏನಪ್ಪಾ ಅಂದ್ರೆ ರೇವಣ ಸಿದ್ದಪ್ಪ ಮಾಸ್ತರ್ ಅಂತ ಹೇಳ್ಬಿಟ್ಟು ಸರ್ಕಲ್ ಇದೆ. ನನಗೂ ಗೊತ್ತಿರ್ಲಿಲ್ಲ ಸರ್ಕಲ್ ಇದೆ. ರೇವಣ ಸಿದ್ದಪ್ಪ ಮಾಸ್ತರ್ ಅನ್ನೋ ಸರ್ಕಲ್ ಕೇಳಿದೆ, ಯಾರು ಇವರು ಅಂತ ಕೇಳಿದ್ರೆ ಆ ಊರಲ್ಲಿ ಶಿಕ್ಷಕರಾಗಿದ್ದುಕೊಂಡು ಶಿಕ್ಷಣವನ್ನ ಬೋಧನೆ ಮಾಡಿ ಮಕ್ಕಳಲ್ಲಿ ಪರಿವರ್ತನೆ ತಂದಿದ್ದಕ್ಕಾಗಿ ಇವತ್ತಿಗೂ ಕೂಡ ಅವರನ್ನ ಗುಡಿ ಕಟ್ಟಿ ಪೂಜಿಸುವಂತಹ ಕೆಲಸ ಮಾಡ್ತಿದ್ದಾರೆ ಅತರ್ಗದೊಳಗ. ಬಹುಶಃ ನಾವು ಅನ್ಕೊಂಡಿದ್ದೆ ಈ ತರ ಇರುವಂತದ್ದು ಭಾರತ ದೇಶದಲ್ಲಿ ಮಾತ್ರ. ಯಾಕಂದ್ರೆ ಸೈನಿಕನ ಗುಡಿ ಕಟ್ಟಿ ಪೂಜೆ ಮಾಡೋದು ಇದೆ. ಅವರು ಬಂದಾಗ ನಾನು ನೋಡಿದೆ, BSF ಅಂತ ಮೇಲ್ಗಡೆ ಹಾಕೊಂಡು ಸನ್ಮಾನ ಸ್ವೀಕಾರ ಮಾಡ್ತಾ ಇದ್ರು. BSF ಒಬ್ಬ ವ್ಯಕ್ತಿ ಬಗ್ಗೆ ನಿಮಗೆ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ. ಬಾಬಾ ಹರ್ಭಜನ್ ಸಿಂಗ್ ಅಂತ ಅವ್ರ ಹೆಸರು. ಬಾಬಾ ಹರ್ಭಜನ್ ಸಿಂಗ್ ಚೀನಾ ಮತ್ತು ಭಾರತದ ಬಾರ್ಡರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ಬಾಬಾ ಹರ್ಭಜನ್ ಸಿಂಗ್ ಯಾವುದೋ ಒಂದು ಕೆಲಸಕ್ಕಾಗಿ ಕತ್ತೆ ತಗೊಂಡು ಹೋಗಿದ್ದಾರೆ. ನದಿ ದಾಟ್ಕೊಂಡು ಹೋಗ್ಬೇಕಾಗಿದೆ. ಜೋರಾಗಿ ಫ್ಲಡ್ ಬಂದು ಏನಪ್ಪಾ ಅಂದ್ರೆ ಕೊಚ್ಕೊಂಡು ಹೋಗಿ ಸತ್ತೋದ್ರು. ಎಲ್ಲರೂ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಬಾಡಿ ಹೊಡ್ಕೊಂಡ್ರು ಸಿಕ್ಕಿಲ್ಲ. ಅವ್ರು ಏನ್ ತಿಳ್ಕೊಂಡಿದ್ದಾರೆ, ಅವ್ನು ಸತ್ತೋಗಿದ್ದಾನೆ ಅಂತ ತಿಳ್ಕೊಂಡಿಲ್ಲ. ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ಅವನು ಸೈನ್ಯದೊಳಗೆ ಕೆಲಸ ಮಾಡ್ಲಿಕ್ಕೆ ಕಾಲಾರದೆ ಓಡಿ ಹೋಗಿದ್ದಾನೆ. 1 ವಾರ ಆಗಿತ್ತು, ಕೇಸ್ ಕ್ಲೋಸ್ ಮಾಡಿದ್ರು. 1 ವಾರ ಆದ ನಂತರ ಒಬ್ಬನ ಕನ್ಸಲ್ಲಿ ಬರ್ತಾರೆ. ಒಬ್ಬನ ಕನ್ಸಲ್ಲಿ, ಸೈನಿಕನ ಕನ್ಸಲ್ಲಿ ಬಂದು ನನ್ನ ಬಾಡಿ ಇಂತಲ್ಲಿ ಸಿಗಾಕೊಂಡಿದೆ, ಬಂದು ನನ್ನನ್ನ ಏನಪ್ಪಾ ಅಂತಂದ್ರೆ ತಗೊಂಡು ಹೋಗ್ರಿ ಅಂತ ಹೇಳಿ ಅವ ಹೋಗಿ ಮೇಲಾಧಿಕಾರಿಗಳಿಗೆ ಹೇಳ್ತಾನೆ. ಅವ್ರು ಬೈದ್ರು ಫಸ್ಟಿಗೆ, ಕನ್ಸಲ್ಲಿ ಇದ್ದಿದ್ದೆಲ್ಲ ಖರೆ ಇರ್ತೈತೇನು. ಪಕ್ಕದಲ್ಲಿರೋರು ಎಲ್ಲರ ಜೊತೆ ಹೇಳಿದಾಗ ನೋಡೇ ಬಿಡೋಣ ಅಂತ ಹೋದ್ರೆ ಯಾವ ಜಾಗದಲ್ಲಿ ಬಾಡಿ ಇದೆ ಅಂತ ಹೇಳಿದ್ರು ಅದೇ ಜಾಗದಲ್ಲಿ ಬಾಡಿ ಸಿಕ್ತು. ಸೊ ಬಾಡಿ ಸಿಕ್ಕ ತಕ್ಷಣ ತಗೊಂಡ್ ಬಂದು ಅವರಿಗೆ ಏನಪ್ಪಾ ಅಂತಂದ್ರೆ ಸೈನಿಕರಿಗೆ ಕೊಡ್ಬೇಕಾದಂತ ಮರ್ಯಾದೆ ಅಂತಾನೆ ಸಂಸ್ಕಾರ ಮಾಡಿದ್ರು. ಸ್ವಲ್ಪ ಒಂದು 15 ದಿನ ಕಳೆದಿತ್ತು. ಮತ್ತೆ ಕನ್ಸಲ್ಲಿ ಬಂದವನು ಹೇಳ್ತಾನೆ, ನಾನು ದೇಹ ಮಾತ್ರ ಹೋಗಿದೆ, ನನ್ನ ಆತ್ಮ ಹೋಗಿಲ್ಲ. ನಾನು ಬಾರ್ಡರ್ ಕಾಯ್ತಾ ಇರ್ತೀನಿ, ನೀವ್ ಯಾರು ತಲೆ ಕೆಡಿಸ್ಕೋಬೇಡಿ. ನಾನು ಬಾರ್ಡರ್ ಕಾಯ್ತೀನಿ, ಯಾರು ತಲೆ ಕೆಡಿಸ್ಕೋಬೇಡ್ರಿ ಅಂತ ಹೇಳ್ದ. ಮುಂದೊಂದು ದಿನ ಏನಾಯ್ತು ಅಂತಂದ್ರೆ ಚೀನಾದಿಂದ ಒಂದು ಕರೆ ಬಂತು. ಯಾರಿಗೆ? ಭಾರತೀಯರಿಗೆ ಕರೆ ಬಂದು ಹೇಳ್ತಾರೆ ಏನಂತಂದ್ರೆ, ಅಲ್ಲಿ ಚೀನಾ ಮತ್ತು ಇಂಡಿಯನ್ ಬಾರ್ಡರ್ ಮಧ್ಯದೊಳಗೆ ಏನಪ್ಪಾ ಅಂದ್ರೆ ಯಾರನ್ನು ಕಾವಲು ಕಾಯೋದಕ್ಕೆ ಅಥವಾ ಕುದುರೆ ಓಡಿಸೋದಕ್ಕೆ ಅಂತ ಬಿಡಲ್ಲ. ಬಟ್ ಯಾರೋ ರಾತ್ರಿ ಬಿಳಿ ಕುದುರೆ ತಗೊಂಡು ಬಿಳಿ ಬಟ್ಟೆ ಹಾಕೊಂಡು ಯಾರೋ ಓಡಾಡ್ತಾ ಇದ್ದಾರೆ, ದಯವಿಟ್ಟು ಹೇಳ್ರಿ, ಇಲ್ಲ ಏನಪ್ಪಾ ಅಂದ್ರೆ ಅಲ್ಲಿ ಸೀಸ್ ಫೈರ್ ಫೈರ್ ಮಾಡ್ಬೇಕಾಗ್ತೈತಿ ಅಂತ ಹೇಳಿದ್ರು.
ಇವ್ರಂದ್ರು ನಮ್ಮವ್ರು ಯಾರು ತಿರ್ಗಾಡಲ್ಲ ಅಲ್ಲ ಅಂತ ನೋಡೋಣ ಚೆಕ್ ಮಾಡ್ಬೇಕು ಅಂತ ಹೋದ್ರೆ ಅಲ್ಲಿ ಕುದುರೆ ಹೆಜ್ಜೆನೂ ಇತ್ತು. ಆಮೇಲೆ ವಿಚಾರ ಮಾಡಿದ್ರು. ಮತ್ತೆ ಕನಸಲ್ಲಿ ಬಂದು ಹೇಳ್ದ, ನಾನು ಪ್ರತಿದಿನ ಡ್ಯೂಟಿ ಮಾಡ್ತಾ ಇರೋದೇ ನಾನೇ ಅಂತ ಹೇಳ್ಬಿಟ್ಟು ಕೊನೆಗೆ ಅವ್ರ ಹೆಸರ ಮೇಲೆ ಅಲ್ಲಿರುವಂತ ಒಂದು ಬಂಕರ್ ಅನ್ನ ದೇವಸ್ಥಾನ ಆಗಿ ನಿರ್ಮಾಣ ಮಾಡಿ ಡೈಲಿ ಸಾಯಂಕಾಲ ಇಸ್ತ್ರಿ ಹೊಡೆದಿರುವಂತ ಯೂನಿಫಾರ್ಮ್ ಅನ್ನ ಪಾಲಿಶ್ ಮಾಡಿರುವಂತ ಶೂನ ಅಲ್ಲಿಟ್ಟು ಬಾಗ್ಲ ಹಾಕೊಂಡ್ ಬರ್ತಿದ್ರು. ಮಾರನೇ ದಿನ ಬೆಳಿಗ್ಗೆ ಹೋಗುವಷ್ಟೊತ್ತಿಗೆ ಹಾಸಿಗೆ ಎಲ್ಲ ಮುದ್ದೆ ಆಗಿರ್ತಿತ್ತು, ಯೂನಿಫಾರ್ಮ್ ಎಲ್ಲ ಮುದ್ದೆ ಆಗಿರ್ತಿತ್ತು, ಶೂಗಳೆಲ್ಲ ಏನಪ್ಪಾ ಅಂದ್ರೆ ಗಲೀಜಾಗಿರ್ತಿತ್ತು. ಆ ಶೂಗಳು ಇಟ್ಟಿರುವಂತ ಹೆಜ್ಜೆ ಇಟ್ಟಿರುವಂತ ಜಾಗನೂ ಕೂಡ ಏನಪ್ಪಾ ಅಂತಾರೆ ಕಾಣಿಸ್ತಾ ಇತ್ತು. ಇವತ್ತಿಗೂ ಕೂಡ ಹರ್ಭಜನ್ ಸಿಂಗ್ ಬಾಬಾನ ಪೂಜಿಸ್ತಾ ಇದ್ದಾರೆ. ಅವ್ರ ಸತ್ತ ನಂತರ ಎಷ್ಟೋ ವರ್ಷದ ಮೇಲೆ ಅವರಿಗೆ ರಿಟೈರ್ಮೆಂಟ್ ಕೊಟ್ಟರು. ಮತ್ತು ಇಂಡಿಯಾ ಚೀನಾ ಮಧ್ಯದೊಳಗೆ ಏನಾದ್ರು ಫ್ಲಾಗ್ ಮೀಟಿಂಗ್ ಆದ್ರೆ ಆ ವ್ಯಕ್ತಿ ಫೋಟೋ ಇಡ್ತಿದ್ರಲ್ಲಿ, ಆ ಕುರ್ಚಿ ಮೇಲೆ ಫೋಟೋ ಇಡ್ತಿದ್ರು. ಮತ್ತು ಅವ್ರಿಗೆ 3 ತಿಂಗಳಿಗೊಮ್ಮೆ ರಜೆ ಹೆಂಗ್ ಕೊಡ್ತಿದ್ರು ಸೈನಿಕರಿಗೆ, ಹಂಗ ಅವರಿಗೂ ರಜೆ ಕೊಡ್ತಿದ್ರು. ರಜೆ ಕೊಟ್ಟಾಗ ಅವರಿಗೆ ಟ್ರೈನ್ ನಲ್ಲಿ ಟಿಕೆಟ್ ಬುಕ್ ಮಾಡ್ತಿದ್ರು. ಅವರಿಗಾಗಿರುವಂತ ಜಾಗ ಮೀಸಲಿರ್ತಿತ್ತು. ಆ ಜಾಗ ಮೀಸಲಿದ್ದಲ್ಲಿ ಯಾರಾದ್ರೂ ಹೋಗಿ ಕೂತ್ರೆ ಸ್ವಲ್ಪ ಹೊತ್ತಿನೊಳಗೆ ಏನಪ್ಪಾ ಅಂದ್ರೆ ಎದ್ದು ಬೀಳ್ತಿದ್ರಂತೆ. ಅಂದ್ರೆ ನಮ್ಮ ದೇಶದಲ್ಲಿರುವಂತ ಸೈನಿಕರು ಹೆಂಗಿದ್ದಾರೆ ಅಂತಂದ್ರೆ, ಈ ದೇಶದೊಳಗಿರುವಂತ ಸೈನಿಕರ ದೇಹ ಮಾತ್ರ ದೇಶ ಕಾಯಲ್ಲ, ಸತ್ತ ನಂತರ ಆತ್ಮನು ಕೂಡ ಈ ದೇಶ ಕಾಯುತ್ತೆ. ಅದು ಈ ಜಗತ್ತಿನಲ್ಲಿ ಭಾರತದಲ್ಲಿ ಮಾತ್ರ. ಹೀಗಾಗಿ ನಿಮ್ಮ ಜೊತೆಯಲ್ಲಿರುವಂತವರು ಕೂಡ ಇವತ್ತು ಈ ದೇಶವನ್ನು ಕಾಯುವಂತ ಕೆಲಸ ಮಾಡಿದ್ದಾರೆ. ಅವರನ್ನು ಸನ್ಮಾನಿಸುವಂತ ಕೆಲಸ ನೀವು ಮಾಡಿದ್ದೀರಿ. ಇನ್ನು ಪ್ರಗತಿಪರ ರೈತರಿಗೆ ಸನ್ಮಾನಿಸಿದಿರಿ. ಇವೆಲ್ಲವುಗಳು ನಿಜಕ್ಕೂ ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮವನ್ನ ನೀವು ಮಾಡಿದಿರಿ ಅನ್ನೋದನ್ನ ನಾನು ಇಲ್ಲಿ ಸ್ಮರಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಭಾರತ. ಇಲ್ಲಿವರೆಗೆ ಕಾರ್ಯಕ್ರಮದ ಕುರಿತು ಉಪನ್ಯಾಸವನ್ನು ನೀಡಿದ ನಮ್ಮ ಮಂಜುನಾಥ್ ಜುನುಗನ್ ಸರ್, ಬಿಜಾಪುರದಲ್ಲಿ ಸುಮಾರು ವರ್ಷಗಳಿಂದ ತನು ಫೌಂಡೇಶನ್ ಎನ್ನುವ ಹೆಸರಿನೊಂದಿಗೆ ಸಂಘಟನೆಯನ್ನ ಸಂಘಟಿಸಿ ಬಹಳ ಸಮಾಜಮುಖಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ತಮ್ಮನ್ನು ತಾವು ಗುರುತಿಸಿಕೊಂಡಂತಹ ಒಬ್ಬ ಯುವಕ, ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ